ಹಾಯ್ ಆಲ್ ಆಫ್ ಯು. ಇವತ್ತೇನಿದೆಯಲ್ಲ ನಾವು MS ವರ್ಡ್ ಒಳಗಿನ ಈ ಇನ್ಸರ್ಟ್ ಅನ್ನುವಂಥ ಟ್ಯಾಬ್ ಬಗ್ಗೆ ಸ್ಟಡಿ ಮಾಡೋಣ. ಈ ಇನ್ಸರ್ಟ್ ಟ್ಯಾಬ್ ಒಳಗಡೆ ಇಲ್ಲಿ ಟೇಬಲ್ ಅಂತೇಳಿ ಈ ಟೇಬಲ್ ಬಗ್ಗೆ ನಾವು ಇವತ್ತು ಕಂಪ್ಲೀಟ್ ಡಿಸ್ಕಷನ್ ಮಾಡೋಣ. ಫಸ್ಟ್ ಒನ್ ಏನಿದೆಯಲ್ಲ ಇಲ್ಲಿದೆ ನೋಡಿ, ಮ್ಯಾಕ್ ಕೌಂಟಿಂಗ್ ಶೋ ಮಾಡ್ತದೆ. ಅದು ಇದೇನು ಗೊತ್ತಾ, ಇದು ಕಾಲಮ್ಸ್ ಅಂತ ಹೇಳ್ತಾವೆ ನಾವು. ಇದಕ್ಕೇನಂತ ಹೇಳ್ತೇವೆ ಕಾಲಮ್. ಕಾಲಮ್ ಮೀನ್ಸ್ ಏನು, ಕಂಬ ಸಾಲುಗಳು. ಇಲ್ಲಿ ಬನ್ನಿ ಇದಕ್ಕೇನಂತ ಹೇಳ್ತೇವೆ ರೋ ಅಂತ ಹೇಳ್ತೇವೆ. ರೋಸ್ ಏನು, ಅಡ್ಡ ಸಾಲುಗಳು ಹೇಳ್ತಾ. ಕಾಲಮ್ ಮೀನ್ಸ್ ಕಂಬ ಸಾಲುಗಳು, ರೋಸ್ ಮೀನ್ಸ್ ಅಡ್ಡ ಸಾಲುಗಳು. ಇಲ್ಲೇ ನೀವೇನು ಮಾಡಬೇಕು, ಟೇಬಲ್ ಆ್ಯಡ್ ಮಾಡೋಕ್ಕಿಂತ ಮೊದಲು ಪ್ಲ್ಯಾನ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಕಂಬ ಸಾಲುಗಳು ಬೇಕು, ಎಷ್ಟು ಅಡ್ಡ ಸಾಲುಗಳು ಬೇಕು, ಎಷ್ಟು ಕಾಲಮ್ಸ್ ಬೇಕು, ಎಷ್ಟು ರೋ ಬೇಕಂತೇಳಿ ನೀವು ಮೊದಲು ಏನು ಮಾಡಬೇಕು, ಪ್ಲ್ಯಾನ್ ಮಾಡ್ಕೋಬೇಕು. ಈಗ ಎಕ್ಸಾಂಪಲು ನಾನು 5 × 5 5 ಕಾಲಮ್ಸ್ 5 ರೋಸ್ ನನಗೆ ಬೇಕಾಗ್ತದೆ. ಇಲ್ಲಿ 5 × 5 ಟೇಬಲನ್ನು ನಾನು ಆ್ಯಡ್ ಮಾಡಬೇಕು. ಇಲ್ಲೇನು ಮಾಡಿ ನೋಡಿ, ಈ ಟೈಪ್ ನಾನು ಏನು ಮಾಡ್ತೇನೆ, ಇಲ್ಲಿ 5 × 5 ಟೇಬಲನ್ನು ಆ್ಯಡ್ ಮಾಡ್ತಾನೆ. ಅಲ್ಲಿ ಮ್ಯಾಗ ಬಂದು ನೋಡಿ 5 × 5 ಅಂತೇಳಿ ಶೋ ಮಾಡೋದು. ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ನಿಮ್ಮ ಡಾಕ್ಯುಮೆಂಟ್ ಒಳಗಡೆ ಏನಾಕತಿಲ್ಲ 5 × 5 ಟೇಬಲು ಡಿಸ್ಪ್ಲೇ ಆಕತಿ. 5 × 5 ಅಂತೇಳಿ ಎದಕ್ಕಂತ ಗೊತ್ತಾ, ನಾವು 5 ಕಾಲಮ್ಸು 5 ರೋ ಅಂತೇಳಿ, 5 ಅಡ್ಡ ಸಾಲುಗಳು 5 ಕಂಬ ಸಾಲುಗಳು ಅಂತೇಳಿ. 5 ಕಂಬ ಸಾಲುಗಳು ಹೆಂಗೆ ಗೊತ್ತಾ, ಇಲ್ಲಿಂದ ಹಿಡಿದು ಇದು ಒಂದು ಕಂಬ ಸಾಲು, ನೆಕ್ಸ್ಟ್ ಒನ್ ಇಲ್ಲಿಂದ ಇದು ಒಂದು ಎರಡಲ್ವಾ, ನೆಕ್ಸ್ಟ್ ಒನ್ ಇದೊಂದು 3, ದೆನ್ ಇದೊಂದು 4, ಇದೊಂದು 5. ಈ ಟೈಪ್ ನಾವೇನು ಮಾಡಿದ್ವಿ, 5 ಕಂಬ ಸಾಲುಗಳು ಮೀನ್ಸ್ 5 ಕಾಲಮ್ಸ್ಗಳನ್ನು ಆ್ಯಡ್ ಮಾಡಿದ್ವಿ. ನೆಕ್ಸ್ಟ್ ಒನ್ ಇಲ್ಲಿದೆಲ್ಲ, ಇಲ್ಲಿಂದ ಹಿಡಿದು ಇದು ಒಂದು ರೋ ಅಂತ ಹೇಳ್ತೇವೆ, ಮೀನ್ಸ್ ಇದು ಒಂದು ಅಡ್ಡ ಸಾಲು. ನೆಕ್ಸ್ಟ್ ಒನ್ ಇದು ಒಂದು ಎರಡದು, ನೆಕ್ಸ್ಟ್ ಒನ್ ಇದು 3 ದೆನ್ ಇದು 4, ದೆನ್ ಇದು 5. ಮೀನ್ಸ್ 5 ನೀವು ರೋಸ್ ಅಂತೇಳಿ, ಮೀನ್ಸ್ ಅಡ್ಡ ಸಾಲುಗಳು ಅಂತೇಳಿ ನೋಡಿ. ಫಸ್ಟ್ ಒನ್ ನಾವು ಇಲ್ಲಿ ನೋಡ್ಬೇಕಾಯ್ತು, ಇಲ್ಲಿ ಬಾಕ್ಸಸ್ ಕಾಣಿಸ್ತಾವೆ ನೋಡಿ. ಈ ಬಾಕ್ಸಸ್ಗೆ ನಾವು ಏನಂತ ಹೇಳ್ತೇವೆ, ಸೆಲ್ ಅಂತ ಹೇಳ್ತೇವೆ. ಈ ಸೆಲ್ಸ್ ಹೆಂಗಾಕತ್ತೆ ಫಸ್ಟ್ ನೋಡಿ, ಸೆಲ್ ಹೆಂಗಾಕತ್ತೆ, ಒಂದು ಕಂಬ ಸಾಲು ನೋಡಿ, ಒಂದು ಕಂಬ ಸಾಲು ಒಂದು ಅಡ್ಡ ಸಾಲು ಎಲ್ಲಿ ಕೂಡ್ತೈತಲ್ಲ ಅದಕ್ಕೆ ನಾವೇನಂತ ಹೇಳ್ತೇವೆ, ಸೆಲ್ ಅಂತ ಹೇಳ್ತೇವೆ. ಇದೊಂದು ನ್ಯೂ ಕಾಲಮ್ ಬಂತ ಇಲ್ಲೇ ನೋಡಿ, ಇದೊಂದು ನ್ಯೂ ಕಾಲಮ್ ಇಲ್ಲಿ ಬಂತು. ನೆಕ್ಸ್ಟ್ ಒನ್ ಇದೊಂದು ರೋ ಇಲ್ಲಿ ಬಂತು. ಇವು ಎರಡು ಬಂದು ಇಲ್ಲಿ ಕೂಡಿದ್ವು. ಇಲ್ಲಿ ಕೂಡಿದ್ದಕ್ಕೆ ಏನಾಯ್ತು, ಇದು ಒಂದು ಬಾಕ್ಸ್ ಆಯ್ತು. ಈ ಬಾಕ್ಸ್ ಏನಂತ ಹೇಳ್ತೇವೆ ನಾವು, ಸೆಲ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಒನ್ ಇಲ್ಲಿ ಬನ್ನಿ, ಇಲ್ಲೊಂದು ನ್ಯೂ ಕಾಲಮ್ ಬಂದು ನೋಡಿ, ಇಲ್ಲೊಂದು ನ್ಯೂ ಕಾಲಮ್ ಬಂತು. ಇಲ್ಲೊಂದು ಓಲ್ಡ್ ರೋ ಮೀನ್ಸ್ ಇದು ಹಳೆ ರೋ ಇಲ್ಲಿ ಟಚ್ ಆಗಿ ಮತ್ತೆ ವಾಪಸ್ ಏನಾಯ್ತು, ಈ ರೋ ಬಂದು ಇಲ್ಲಿ ಟಚ್ ಆಯ್ತು, ಮೀನ್ಸ್ ಇದು ಒಂದು ಸೆಲ್. ಈ ಟೈಪ್ ಏನಿದೆಯಲ್ಲ, ಒಂದು ಕಾಲಮು ಒಂದು ರೋ ಎಲ್ಲಿ ಕೂಡ್ತೈತಲ್ಲ ಅಲ್ಲಿ ಏನಾಕತಿ, ಸೆಲ್ಸ್ ಆಕತಿ. ಇದಕ್ಕೆಲ್ಲ ನಾವು ಈ ಬಾಕ್ಸಸ್ಗೆಲ್ಲ ಸೆಲ್ಸ್ ಅಂತ ಹೇಳ್ತೇವೆ. ಎಷ್ಟು ಸೆಲ್ಸ್ ಆಗ್ಬೋದು ಟೋಟಲು, ಹೆಂಗೆ ಕ್ಯಾಲ್ಕುಲೇಷನ್ ಮಾಡೋದು, ನಿಮ್ಮ ಟೇಬಲ್ ಒಳಗಡೆ ಕಾಲಮ್ಸ್ ಎಷ್ಟಿದೆ, 5 ಕಾಲಮ್ಸ್ ಇದೆ. ರೋಸ್ ಎಷ್ಟಿದೆ, 5 ಇದೆ. ಎರಡು ಮಲ್ಟಿಪ್ಲಿಕೇಶನ್ ಮಾಡಿಬಿಡಿ, 5 × 5 ಎಷ್ಟಾಗವು, 25 ಸೆಲ್ಸ್ ಆದವು ನೋಡಿ. ನೆಕ್ಸ್ಟ್ ಒನ್ ಏನಿದೆಯಲ್ಲ, ನಾವು ಟೇಬಲ್ ಒಳಗಡೆ ಟೆಸ್ಟನ್ನು ಹೆಂಗೆ ಟೈಪ್ ಮಾಡಿದೆವು. ಟೆಸ್ಟನ್ನು ಟೈಪ್ ಮಾಡುವಾಗ ಏನಿದೆಯಲ್ಲ, ನೀವು ಯಾವ ಸೆಲ್ ಒಳಗಡೆ, ಸೆಲ್ ಮೀನ್ಸ್ ಏನು, ಈ ಬಾಕ್ಸ್ ಅಲ್ಲ, ಈ ಬಾಕ್ಸ್ ಯಾವ ಸೆಲ್ ಒಳಗಡೆ ನೀವು ಟೈಪ್ ಮಾಡಬೇಕಲ್ಲ ಆ ಸೆಲ್ ಮೇಲೆ ಏನು ಮಾಡಿ, ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿ ಆಮೇಲೆ ಟೈಪ್ ಮಾಡಿ ಈಸಿಯೆಸ್ಟಾಗಿ ಈ ಟೈಪ್ ಟೈಪ್ ಮಾಡ್ಬೋದು. ಈ ಸೆಲ್ ಒಳಗಡೆ ಟೈಪ್ ಆಗಬೇಕಾಯ್ತು, ಈ ಸೆಲ್ ಒಳಗಡೆ ಕ್ಲಿಕ್ ಮಾಡಿ ಟೈಪ್, ಈ ಟೈಪ್. ನೆಕ್ಸ್ಟ್ ಒನ್ ನೀವು ಮೌಸ್ ತೊಗೊಂಡು ಈ ಟೈಪ್ ಕ್ಲಿಕ್ ಮಾಡಿ ಟೈಪ್ ಮಾಡ್ಬೋದು. ಒಂದು ಇಲ್ಲ ಇಲ್ಲಿ ಕೀಬೋರ್ಡ್ ಒಳಗಡೆ ಮೂಮೆಂಟಿಂಗ್ ಕೀಸ್ ಇದೆ ಗೊತ್ತಾ ನಿಮ್ಗೆ, ಲೆಫ್ಟು ರೈಟು ಅಪ್ ಡೌನ್ ಅಂತೇಳಿ. ಇದೇನು ಮಾಡಿ, ರೈಟ್ ಕೀ ಯೂಸ್ ಮಾಡಿ ಅಪ್ ಮಾಡಿ ಈ ಟೈಪ್ ಏನು ಮಾಡ್ಬೋದು, ನೀವು ಕೀಬೋರ್ಡ್ ಒಳಗಡೆ ಮೂಮೆಂಟಿಂಗ್ ಕೀ ಯೂಸಸ್ ಮಾಡಿ ನೀವು ಏನು ಮಾಡ್ಬೋದು, ಈ ಟೈಪ್ ಟೈಪ್ ಮಾಡ್ಬೋದು. ಈ ಟೈಪ್ ನೆಕ್ಸ್ಟ್ ಒನ್ ನೀವು ಸ್ಟಡಿ ಮಾಡಬೇಕಾಯ್ತು, ಸೆಟ್ಟಿಂಗ್ ದಿ ಕಾಲಮ್ ವಿಡ್ತ್ ಆ್ಯಂಡ್ ಹೈಟ್ ಅಂತೇಳಿ. ಇದು ಸ್ಪೇಸ್ ಭಾಳ ವೇಸ್ಟ್ ಆಗಿದೆಯಲ್ಲ, ಇಲ್ಲಿ ನೋಡಿ, ಇಲ್ಲಿ ನಮ್ಮ ಟೆಸ್ಟ್ ಬಂದಿಲ್ಲ, ಇದು ಸುಮ್ಮನೆ ವೇಸ್ಟ್ ಇದೆಯಲ್ಲ. ಇದನ್ನು ಏನು ಮಾಡ್ಬೋದು, ನೀವು ವಿಡ್ತನ್ನು ಕಡಿಮೆ ಮಾಡ್ಬೋದು. ವಿಡ್ತ್ ಕಡಿಮೆ ಮಾಡ್ಬೇಕು, ಇಲ್ಲಿ ಸ್ಕೇಲ್ ಒಳಗಡೆ ಟ್ಯಾಬ್ ಕೊಡ್ತದೆ ನೋಡಿ, ಈ ಟ್ಯಾಬ್. ಇದನ್ನು ಲೆಫ್ಟ್ ಕ್ಲಿಕ್ ಪ್ರೆಸ್ ಮಾಡಿ ಏನು ಮಾಡಿ, ಈ ಟೈಪ್ ಡ್ರ್ಯಾಗ್ ಮಾಡಿ ಆಟೋಮೆಟಿಕ್ಲಿ ಏನಾಗುತ್ತೆ, ಕಾಲಮ್ನ ವಿಡ್ತ್ ಏನೈತಿ ಇಲ್ಲಿ ಕಡಿಮೆ ಆಯಿತು. ನೆಕ್ಸ್ಟ್ ಒನ್ ಈ ಕಾಲಮ್ ಬೇಕಂದಾಗ ಈ ಕಾಲಮಿನ ವಿಡ್ತನ್ನು ಈ ಟೈಪ್ ಕಡಿಮೆ ಮಾಡ್ಬೋದು. ನೆಕ್ಸ್ಟ್ ಒನ್ ಈ ಕಾಲಮ್ ಬೇಕಾ, ಈ ಕಾಲಮಿನ ವಿಡ್ತನ್ನು ಈ ಟೈಪ್ ಕಡಿಮೆ ಮಾಡ್ಬೋದು. ಈ ಟೈಪ್ ನಾವೇನು ಮಾಡ್ಬೋದು, ಕಾಲಮಿನ ವಿಡ್ತನ್ನು ಸೆಟ್ ಮಾಡ್ಕೋಬೋದು. ನೆಕ್ಸ್ಟ್ ಒನ್ ಬನ್ನಿ, ನೆಕ್ಸ್ಟ್ ಒನ್ ಹೈಟ್ ಚೇಂಜಸ್ ಮಾಡ್ಬೇಕಲ್ಲ. ಹೈಟ್ ಚೇಂಜಸ್ ಮಾಡ್ಬೇಕಾ ಈ ಕಡೆ ಸ್ಕೇಲ್ ತೊಗೋಬೇಕು, ಇಲ್ಲಿದೆ ನೋಡಿ. ಈ ಟೈಪ್ ನಿಮ್ಗೆ ಎಷ್ಟು ಹೈಟ್ ಬೇಕಲ್ಲ ಅಷ್ಟು ಹೈಟನ್ನು ಏನು ಮಾಡ್ಬೋದು, ಇಲ್ಲಿ ಸೆಟ್ ಮಾಡ್ಬೋದು. ಈ ಟೈಪ್ ನಾವು ಏನು ಮಾಡ್ಬೋದು, ಕಾಲಮಿನ ವಿಡ್ತ್ ಆ್ಯಂಡ್ ಹೈಟನ್ನು ಸೆಟ್ ಮಾಡ್ಬೋದು. ದಟ್ಸ್ ಆಲ್. ತಿಳಿತಲ್ಲ ಇಷ್ಟು. ಇದಿಷ್ಟೇನಾಯಿತು, ನಿಮ್ಮ ಟೇಬಲಿನ ಬೇಸಿಕ್ ಆಯ್ತಿದ್ದು. ಈ ಟೇಬಲ್ ಬೇಸಿಕ್ ಒಳಗಡೆ ಏನೇನು ಕಲ್ತ್ವಿ, ಕಾಲಮ್ ಏನು, ರೋ ಏನು, ನೆಕ್ಸ್ಟ್ ಒಂದು ಕಾಲಮು ಒಂದು ರೋ ಕೂಡಿ ಸೆಲ್ ಆಕತ್ತೆ ಅನ್ನೋದು ಗೊತ್ತಾಯಿತು. ನೆಕ್ಸ್ಟ್ 5 × 5 ಟೇಬಲನ್ನು ನಾವು ಡಾಕ್ಯುಮೆಂಟ್ ಒಳಗಡೆ ಹೆಂಗೆ ಆ್ಯಡ್ ಮಾಡ್ತೇವೆ ಅನ್ನೋದು ಗೊತ್ತಾಯಿತು. ನೆಕ್ಸ್ಟ್ ಏನಿದೆಯಲ್ಲ, ಟೆಸ್ಟ್ ಹೆಂಗೆ ಟೈಪ್ ಮಾಡ್ತೇವೆ ಅನ್ನೋದು ಗೊತ್ತಾಯಿತು. ವಾಪಸ್ ಮತ್ತು ಕಾಲಮಿನ ವಿಡ್ತ್ ಆ್ಯಂಡ್ ಹೈಟನ್ನು ಯಾವ ಟೈಪ್ ಸೆಟ್ ಮಾಡ್ತೇವೆ ಅನ್ನೋದು ಗೊತ್ತಾಯಿತು. ಇದಿಷ್ಟು ಏನಿದೆಯಲ್ಲ ನಿಮ್ಮ ಟೇಬಲಿನ ಬೇಸಿಕ್ ಕ್ಲಾಸು. ನೆಕ್ಸ್ಟ್ ನೀವು ಸ್ಟಡಿ ಮಾಡಬೇಕಾಯ್ತು, ನೀವು ಈ ಟೈಪ್ ಒಂದು ಟೇಬಲನ್ನು ಆ್ಯಡ್ ಮಾಡಿ ಟೇಬಲ್ ಒಳಗಡೆ ಕ್ಲಿಕ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, ನಿಮಗೊಂದು ಡಿಸೈನ್ ಅನ್ನುವಂಥ ಟ್ಯಾಬ್ ಸಿಗುತ್ತೆ. ಈ ಡಿಸೈನು ನೆಕ್ಸ್ಟ್ ಇನ್ನೊಂದು ಟ್ಯಾಬ್ ಯಾವುದಿದೆ, ಲೇಔಟ್ ಅಂತೇಳಿ. ಈ 2 ಟ್ಯಾಬ್ ಏನಿದೆಲ್ಲ ನಿಮ್ಮ ಟೇಬಲ್ ಸಂಬಂಧಪಟ್ಟಂಥ ಟ್ಯಾಬ್ಸ್ ಇವು. ತಿಳಿತಾ? ಇಲ್ಲಿ ಫಸ್ಟ್ ಒಂದು ನೀವೇನು ಸ್ಟಡಿ ಮಾಡ್ಬೋದು, ಡಿಸೈನ್ ಒಳಗಡೆ ಟೇಬಲ್ ಸ್ಟೈಲ್ಸ್ ಅಂತೇಳಿ ನೀವು ಸ್ಟಡಿ ಮಾಡ್ಬೋದು. ಇಲ್ಲಿದೆಲ್ಲ ಟೇಬಲ್ ಸ್ಟೈಲ್ಸ್ ಈ ಟೈಪ್. ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ದಂಥ ನಿಮ್ಮ ಟೇಬಲನ್ನು ನೀವು ಕಲರ್ಫುಲ್ ಮಾಡಬೇಕಾಗಿತ್ತಂದಾಗ ಇಲ್ಲಿ ಏನು ಮಾಡಬೇಕು, ಟೇಬಲ್ ಸ್ಟೈಲ್ಸ್ಗಳನ್ನು ಅಪ್ಲೈ ಮಾಡಬೇಕು. ಯಾವ ಸ್ಟೈಲ್ ಬೇಕಲ್ಲ ಆ ಸ್ಟೈಲನ್ನು ಇಲ್ಲಿ ಏನು ಮಾಡ್ಬೋದು, ನೀವು ಅಪ್ಲೈ ಮಾಡ್ಬೋದು ಈ ಟೈಪ್. ಹೇಳ್ತಾ
ನೆಕ್ಸ್ಟ್ ಒಂದು ಇಲ್ಲಿ ಮೋರ್ ಅಂತೇಳಿ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನಾಗುತ್ತೆ ಇಲ್ಲಿ ಇನ್ನೂ ಜಾಸ್ತಿ ಸ್ಟೈಲ್ಸ್ ನಿಮಗೂ ಶೋ ಮಾಡ್ತದೆ. ಎಕ್ಸಾಂಪಲ್ ಈ ಟೈಪ್ ಟೇಬಲ್ ಬೇಕಾಯ್ತು, ಇಲ್ಲ ಈ ಟೈಪ್ ಜಸ್ಟ್ ಕ್ಲಿಕ್ ಮಾಡಿ ಆ ಟೈಪ್ ಸ್ಟೈಲ್ ಅಪ್ಲೈ ಆಗ್ತದೆ. ಈ ಸ್ಟೈಲ್ ಬೇಕಾಯ್ತು, ಈ ಸ್ಟೈಲ್ ಅಪ್ಲೈ ಮಾಡಿ. ಈ ಟೈಪ್ ನೀವು ಯಾವ ಸ್ಟೈಲ್ ಬೇಕಲ್ಲ ಆ ಸ್ಟೈಲನ್ನು ಏನು ಮಾಡ್ಬೋದು ಇಲ್ಲಿ ಸೆಟ್ ಮಾಡ್ಬೋದು. ಈ ಟೈಪ್ ದಟ್ಸ್ ಆಲ್. ತಿಳಿತಲ್ಲ, ಟೇಬಲ್ ಸ್ಟೈಲ್ಸ್ ಗೊತ್ತಾಯ್ತು. ಆಯಾ ಸಿಚುವೇಶನ್ ವೈಸ್ ನಿಮ್ಗೆ ಯಾವ ಸ್ಟೈಲ್ ಲೈಕ್ ಆಗುತ್ತೆ ಆ ಸ್ಟೈಲನ್ನು ನೀವೇನು ಮಾಡ್ಬೋದು ಇಲ್ಲಿ ಯೂಸಸ್ ಮಾಡ್ಬೋದು. ಹೌದು, ಸ್ಟೈಲ್ ಏನೋ ನಾವು ಅಪ್ಲೈ ಮಾಡಿದ್ವಿ, ಆಮೇಲೆ ಅನಿಸ್ತದೆ ನಮ್ಗೆ ಏನಂತೇಳಿ ಇಲ್ಲ ಈ ಸ್ಟೈಲ್ ಒಳಗಡೆ ಏನೋ ಕೆಲವೊಂದಿಷ್ಟು ಚೇಂಜಸ್ ಆಗಬೇಕಾಗಿತ್ತು. ಚೇಂಜಸ್ ಆಗಬೇಕಂದಾಗ ಏನು ಮಾಡಬೇಕು, ಇಲ್ಲಿದೆ ನೋಡಿ, ಈ ಟೇಬಲ್ ಸ್ಟೈಲ್ ಏನು ಅಪ್ಲೈ ಮಾಡ್ತಾವಲ್ಲ ಈ ಟೇಬಲ್ ಸ್ಟೈಲ್ಗೆ ಸಂಬಂಧಪಟ್ಟಂಥ ಆಪ್ಷನ್ಸ್ ಇವು. ಈ ಎಲ್ಲ ಆಪ್ಷನ್ಸ್ಗಳನ್ನು ಯೂಸಸ್ ಮಾಡಿಕೊಂಡು ಈ ಸ್ಟೈಲ್ ಒಳಗಡೆ ನೀವು ಚೇಂಜಸ್ ಮಾಡ್ಬೋದು. ಈಗ ಎಕ್ಸಾಂಪಲ್ ಇದು ಹೆಡ್ಡರ್ ಈ ಟೈಪ್ ಆಗೋದು ಬೇಡ, ಹೈಲೈಟ್ ಆಗೋದು ಬೇಡ ಅಂದಾಗ ಇಲ್ಲೇ ಚೆಕ್ ಇದೆಯಲ್ಲ, ಇದು ಹೆಡ್ಡರ್ ರೋ ಚೆಕ್ ಇದೆಯಲ್ಲ, ಇದನ್ನು ಅನ್ಚೆಕ್ ಮಾಡಿ ಆಟೋಮೆಟಿಕ್ಲಿ ನೋಡಿ ಅದ ಚೆಕ್ ಅನ್ಚೆಕ್ ಮಾಡಿ. ಈ ಟೈಪ್ ನೀವು ಏನು ಮಾಡ್ಬೋದು, ಹೈಲೈಟ್ ಆದಂಥ ಹೆಡ್ಡರನ್ನು ಕ್ಯಾನ್ಸಲು ಮಾಡ್ಬೋದು. ನೆಕ್ಸ್ಟ್ ಒನ್ ಇಲ್ಲಿದೆ ನೋಡಿ, ಫಸ್ಟ್ ಕಾಲಮ್ ಅಂತೇಳಿ ಹೌದಾ, ಕ್ಲಿಕ್ ಮಾಡಿ ಫಸ್ಟ್ ಕಾಲಮ್ ಏನಾಯಿತು ಹೈಲೈಟ್ ಆಗಿತ್ತಲ್ಲ, ಈ ಫಸ್ಟ್ ಕಾಲಮನ್ನು ನೀವು ಏನು ಮಾಡ್ಬೋದು ಈ ಟೈಪ್ ಕ್ಯಾನ್ಸಲ್ ಮಾಡ್ಬೋದು. ಬೇಗಂದಾಗ ವಾಪಸ್ ಏನು ಮಾಡಿ ಶೋ ಮಾಡಿ, ಮತ್ತೆ ಚೆಕ್ ಮಾಡಿ ಹೆಡ್ಡರ್ ರೋ ಏನಾಯಿತು ಶೋ ಆಯಿತು. ಫಸ್ಟ್ ಕಾಲಮು ಬೇಕಾಗಿತ್ತು, ಫಸ್ಟ್ ಕಾಲಮು ಶೋ ಮಾಡ್ಬೋದು. ಇದು ಫಸ್ಟ್ ಕಾಲಮ್ ಈ ಟೈಪ್ ಹೈಲೈಟ್ ಮಾಡಿವಲ್ಲ, ಲಾಸ್ಟ್ ಕಾಲಮು ಹೈಲೈಟ್ ಮಾಡಬೇಕಾಗಿತ್ತು. ನೀವೇನು ಮಾಡ್ಬೋದು ಲಾಸ್ಟ್ ಕಾಲಮ್ ಅಂತೇಳಿ ಚೆಕ್ ಮಾಡಿ ಆಟೋಮೆಟಿಕ್ಲಿ ಲಾಸ್ಟ್ ಕಾಲಮು ಏನಾಗತ್ತೆ ಈ ಟೈಪು ಹೈಲೈಟ್ ಮಾಡ್ಬೋದು. ಹೇಳ್ತಲ್ಲ, ಬೇಕಂದಾಗ ಚೆಕ್ ಮಾಡಿ, ಬೇಡಂದಾಗ ಮತ್ತೆ ಅನ್ಚೆಕ್ ಮಾಡಿ ಕ್ಯಾನ್ಸಲ್ ಆಗುತ್ತೆ. ಈ ಟೈಪ್ ಅಪ್ಲೈ ಕ್ಯಾನ್ಸಲ್ ಮಾಡ್ಬೋದು. ನೆಕ್ಸ್ಟ್ ಒನ್ ಏನಿದೆಯಲ್ಲ ಬ್ಯಾಂಡೆಡ್ ರೋಸ್ ಅಂತೇಳಿ ಒಂದಿದೆ ನೋಡಿ. ಬ್ಯಾಂಡೆಡ್ ಎದಕ್ಕಂತ ಗೊತ್ತಾ, ಇದೊಂದು ಏನಾಗಿದೆ ಲೈಟ್ ಬ್ಲ್ಯಾಕ್ ಆಗಿದೆ, ಈ ರೋ ಏನಾಗಿದೆ ವೈಟ್ ಆಗಿದೆ, ಇದು ಏನಾಗಿದೆ ಲೈಟ್ ಬ್ಲ್ಯಾಕು, ಇದೊಂದು ವೈಟು. ಒಂದು ಲೈಟ್ ಬ್ಲ್ಯಾಕು ವೈಟು, ಒಂದು ಲೈಟ್ ಬ್ಲ್ಯಾಕು ವೈಟ್ ಆಗಿದೆ ಅಲ್ಲ, ಈ ಟೈಪ್ ರೋ ವೈಸ್ ಆಗಿದೆ. ಇದು ಬೇಡ, ಈ ಟೈಪ್ ಆಗೋದು ಬೇಡ ಅಂದಾಗ ಇದನ್ನು ಕ್ಲಿಕ್ ಮಾಡಿ ಬ್ಯಾಂಡೆಡ್ ರೋಸ್ ಅಂತೇಳಿ ಇದನ್ನು ಕ್ಲಿಕ್ ಅನ್ಚೆಕ್ ಮಾಡಿ ಆಟೋಮೆಟಿಕ್ಲಿ ಏನಾಗುತ್ತೆ ನಿಮ್ಮ ಬ್ಯಾಂಡೆಡ್ ಆದಂಥ ರೋಸ್ ಏನದು ಇಲ್ಲಿ ಕ್ಯಾನ್ಸಲ್ ಅದು. ಮತ್ತೆ ಬೇಕಂತ ಮತ್ತೆ ಚೆಕ್ ಮಾಡಿ ಶೋ ಆಗುತ್ತೆ. ನೆಕ್ಸ್ಟ್ ಒನ್ ಏನಿದೆಯಲ್ಲ, ಈಗ ಹೆಂಗೆ ರೋ ಒಂದು ಲೈಟ್ ಬ್ಲ್ಯಾಕು ವೈಟು ಲೈಟ್ ಬ್ಲ್ಯಾಕು ವೈಟ್ ಆಗಿತ್ತಲ್ಲ, ಆದ ಸೇಮ್ ಏನಾಗಬೇಕು ಕಾಲಮ್ ಒಳಗೂ ಒಂದು ಲೈಟ್ ಬ್ಲ್ಯಾಕು ಆಮೇಲೆ ಒಂದು ವೈಟು ಒಂದು ಲೈಟ್ ಬ್ಲ್ಯಾಕು ವೈಟ್ ಈ ಟೈಪ್ ಆಗಬೇಕು. ಆವಾಗ ಏನು ಮಾಡಿ ಇಲ್ಲಿ ಬ್ಯಾಂಡೆಡ್ ಕಾಲಮ್ ಅಂತ ಹೇಳ್ಸಿದ್ದಾರೆ. ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನಾಗುತ್ತೆ ನೋಡಿ, ಒಂದು ಲೈಟ್ ಬ್ಲ್ಯಾಕು ಒಂದು ವೈಟು, ಒಂದು ಲೈಟ್ ಬ್ಲ್ಯಾಕು ಒಂದು ವೈಟ್ ಈ ಟೈಪ್ ನೀವೇನು ಮಾಡ್ಬೋದು ಬ್ಯಾಂಡೆಡ್ ಕಾಲಮು ಮಾಡ್ಬೋದು, ಬ್ಯಾಂಡೆಡ್ ರೋನು ಅಪ್ಲೈ ಮಾಡ್ಬೋದು. ಎರಡೂ ಬೇಕಾಗಿತ್ತು, ಎರಡು ಅಪ್ಲೈ ಮಾಡಿ. ಈ ಟೈಪ್ ನೀವೇನು ಮಾಡ್ಬೋದು ಬ್ಯಾಂಡೆಡನ್ನು ಅಪ್ಲೈ ಮಾಡ್ಬೋದು, ಕ್ಯಾನ್ಸಲ್ ಮಾಡ್ಬೋದು. ಎದಕ್ಕೆ ಯೂಸಸ್ ಮಾಡ್ತೀವಿ ಬ್ಯಾಂಡೆಡ್ ಗೊತ್ತಾ, ಭಾಳ ಜಾಸ್ತಿ ಡೇಟಾ ಇದ್ದಂಥ ಟೇಬಲ್ ಒಳಗಡೆ ನಾವು ಆ್ಯಕ್ಚುಲಿ ಬ್ಯಾಂಡೆಡ್ ರೋಸ್ ಬ್ಯಾಂಡೆಡ್ ಕಾಲಮ್ಗಳನ್ನು ಅಪ್ಲೈ ಮಾಡಿದ್ರೆ, ಯಾಕೆ ನಾವು ಎಲ್ಲಿ ಸ್ಟಾಪ್ ಮಾಡಿದ್ವಿ ಓದೋದು, ನೆಕ್ಸ್ಟ್ ಯಾವುದಿದೆ ಈಸಿಯೆಸ್ಟಾಗಿ ಇಲ್ಲಿ ಏನಾಗುತ್ತೆ ನಿಮ್ಗೆ ಈ ಟೈಪ್ ಬ್ಯಾಂಡೆಡ್ ಇದ್ದಾಗ ಗೊತ್ತಾಗ್ತದೆ ಹೇಳ್ತಾ. ನೆಕ್ಸ್ಟ್ ಒನ್ ಏನಿದೆಯಲ್ಲ ಟೋಟಲ್ ರೋ ಅಂತೇಳಿ ಒಂದು ಆಪ್ಷನ್ ಬಂದಿದೆ ನೋಡಿ. ಈಗ ಇಲ್ಲಿ ಕೆಲವೊಂದಿಷ್ಟು ವ್ಯಾಲ್ಯೂಸ್ ಬಂದಿತ್ತು ನಿಮಗೆ, ಈ ಟೈಪ್ ಏನೋ ಕೆಲವೊಂದಿಷ್ಟು ವ್ಯಾಲ್ಯೂಸ್ ಬಂದಿದೆ ನೋಡಿ. ಇದನ್ನಷ್ಟು ಟೋಟಲ್ ಮಾಡಿ ಇಲ್ಲಿ ಹಚ್ಚಬೇಕು ನಾವು. ಅವಾಗ ಏನು ಮಾಡ್ಬೇಕು, ನಾವು ಇಲ್ಲಿ ಟೋಟಲ್ ಅಂತೇಳಿ ತಿಳಿಸ್ಬೇಕಲ್ಲ, ಇದು ಟೋಟಲ್ ಎಫೆಕ್ಟ್ ಕೊಡಬೇಕಲ್ಲ. ಅವಾಗ ಏನು ಮಾಡಿ ಇಲ್ಲಿ ಟೋಟಲ್ ರೋ ಅಂತೇಳಿ ಆಟೋಮೆಟಿಕ್ಲಿ ಏನಾಗುತ್ತೆ ಹೇಳಿ ಇಲ್ಲಿ ಡಬಲ್ ಲೈನ್ ಬಂತು ನೋಡಿ ಅಲ್ಲ. ಇದೆ ನಾವೇನು ಮಾಡ್ತೀವಿ ಟೋಟಲ್ ಮಾಡುವಾಗ ಒಂದು 2 ಲೈನ್ಸ್ ಎಳಿತೇವಲ್ಲ, ಆ ಟೈಪ್ ಏನಾಯಿತು ಡಬಲ್ ಲೈನ್ ಎಫೆಕ್ಟ್ ಏನು ಮಾಡ್ತದೆ ನಿಮಗೆ ಇದು ಶೋ ಮಾಡ್ತದೆ. ಟೇಬಲ್ ಒಳಗಡೆ ಟೋಟಲ್ ಇತ್ತು, ಈ ಒಂದು ಆಪ್ಷನನ್ನು ಚೆಕ್ ಮಾಡಿ, ಇದ್ದಿದ್ದಿಲ್ಲ ಅನ್ಚೆಕ್ ಮಾಡಿ. ಈ ಟೈಪ್ ನಾವೇನು ಮಾಡ್ಬೋದು ಈ ಟೇಬಲ್ ಸ್ಟೈಲ್ ಒಳಗಡೆ ಇದ್ದಂಥ ಆಪ್ಷನ್ಸ್ಗಳನ್ನು ಸ್ಟಡಿ ಮಾಡ್ಬೋದು. ತಿಳಿತಲ್ಲ. ಓಕೆ, ನೆಕ್ಸ್ಟ್ ಒನ್ ಇಲ್ಲೊಂದು ಆಪ್ಷನ್ ಇದೆ ಶೇಡಿಂಗ್ ಅಂತ ಹೇಳಿದೆ. ಏನಂತ ಹೇಳಿದೆ ಶೇಡಿಂಗ್ಸ್. ಈ ಟೇಬಲ್ ಸ್ಟೈಲ್ ಒಳಗಡೆ ಏನಿದೆ ಇಲ್ಲಿ ಟೈಪ್ಸ್ ಆಫ್ ಸ್ಟೈಲ್ಸ್ ಇದೆ. ಇಲ್ಲಿದ್ದಂಥ ನನಗೆ ಕಲರ್ ಲೈಕ್ ಇಲ್ಲ, ಇದು ಸ್ಟೈಲ್ ಬೇಕು ಬಟ್ ಕಲರ್ ಅಷ್ಟೇ ಚೇಂಜಸ್ ಆಗಬೇಕಂದಾಗ ಸೆಲೆಕ್ಟೆಡ್ ಮಾಡಿ, ಯಾವುದು ಇದಲ್ಲ ಇದನ್ನು ಈ ಟೈಪ್ ಸೆಲೆಕ್ಟೆಡ್ ಮಾಡಿ ಶೇಡಿಂಗ್ ಒಳಗಡೆ ಬಂದು ಇದಕ್ಕಷ್ಟೇ ನೀವು ಏನು ಮಾಡ್ಬೋದು ಇಲ್ಲಿ ಕಲರನ್ನು ಈ ಟೈಪ್ ಚೇಂಜಸ್ ಮಾಡ್ಬೋದು ಈ ಟೈಪ್. ನೆಕ್ಸ್ಟ್ ಒನ್ ಇದಕ್ಕೊಂದು ಸ್ಟೈಲ್ ಬೇಕಾಯ್ತು, ಇದನ್ನು ಸೆಲೆಕ್ಟೆಡ್ ಮಾಡಿ ಇದಕ್ಕೊಂದು ಕಲರನ್ನು ಇಲ್ಲಿ ಅಪ್ಲೈ ಮಾಡಿ ಈ ಟೈಪ್. ನೆಕ್ಸ್ಟ್ ಒನ್ ಏನಿದೆಲ್ಲ ಇದು ಲೈಟ್ ಬ್ಲ್ಯಾಕ್ ಇದೆ, ಲೈಟ್ ಬ್ಲ್ಯಾಕ್ ಬೇಡ ಅಂದಾಗ ಇದಕ್ಕೆ ಎಲ್ಲೋ ಮಾಡಿ ಈ ಟೈಪ್. ನಾವು ಇಲ್ಲಿ ಯೂಸ್ ಮಾಡಿದ್ದ ಸ್ಟೈಲೇ ಇದೆ ಬಟ್ ಕಲರ್ ಅಷ್ಟೇ ಏನಾಯ್ತು ಇಲ್ಲೇ ಚೇಂಜಸ್ ಆಯಿತು. ನೆಕ್ಸ್ಟ್ ಆಪ್ಷನ್ ಬಾರ್ಡರ್ ಅಂತ ಹೇಳಿದೆ ನೋಡಿ. ಬಾರ್ಡರ್ ನೀವು ಸ್ಟಡಿ ಮಾಡಬೇಕಂದಾಗ ಮತ್ತೊಂದು ಟೇಬಲ್ ತೊಗೊಳ್ಳಿ, ಇಲ್ಲೊಂದು ಟೇಬಲ್ ಇದೆ. ಈ ಟೇಬಲ್ ಒಳಗಡೆ ಈ ಟೈಪ್ ಟೆಕ್ಸ್ಟನ್ನು ಟೈಪ್ ಮಾಡಿ. ಈಗ ಎಕ್ಸಾಂಪಲ್ ನಾನು ಯಾವುದೇ ಒಂದು ಸೆಲ್ ಒಳಗಡೆ ಕ್ಲಿಕ್ ಮಾಡಿ ಇಲ್ಲೇನಿದೆಯಲ್ಲ ಬಾರ್ಡರ್ಸ್ ಒಳಗಡೆ ಬಂದು ಈಗಲೇ ಬಾಟಮ್ ಅಂತ ಹೇಳಿ ಕ್ಲಿಕ್ ಮಾಡಿದ್ದು ನಾನು. ಬಾಟಮ್ ಅಂದ್ಬಿಟ್ಲೆ ಏನಾಗತ್ತೆ ಹೇಳಿ ಇಲ್ಲಿದ್ದಂಥ ಈ ಸೆಲ್ ಬಾಟಮ್ ಲೈನ್ ಏನಾಯ್ತು ಇಲ್ಲಿ ಹೈಡ್ ಆಯಿತು. ಈ ಟೈಪ್ ನೀವು ಏನು ಮಾಡ್ಬೋದು ಇದು ಸೇಮ್ ನೀವು ಈ ಸೆಲ್ ಒಳಗಡೆ ಕ್ಲಿಕ್ ಮಾಡಿ ಟಾಪ್ ಲೈನ್ ಅಂತೇಳಿ ಆಟೋಮೆಟಿಕ್ಲಿ ಏನಾಯಿತು ಟಾಪ್ ಲೈನ್ ಹೈಡ್ ಆಯಿತು. ದೆನ್ ನೆಕ್ಸ್ಟ್ ಒಂದು ಲೆಫ್ಟ್ ಲೈನ್ ಅಂತೇಳಿ ಲೆಫ್ಟ್ ಲೈನ್ ಹೈಡ್ ಆಯಿತು. ದೆನ್ ನೆಕ್ಸ್ಟ್ ಒಂದು ಇದು ಸೇಮ್ ರೈಟ್ ಲೈನ್ ಅಂತೇಳಿ ರೈಟ್ ಲೈನ್ ಏನಾಯಿತು ಈ ಟೈಪ್ ಹೈಡ್ ಆಯಿತು. ಇದು ಒಂದು ಸೆಲ್ ಒಳಗಡೆ ಆಯಿತು ಈ ಟೈಪು ಹೇಳ್ತಾ. ಇದೇ ಸೇಮ್ ನೀವು ಏನು ಮಾಡ್ಬೋದು ಹೋಲ್ ಟೇಬಲ್ ಒಳಗಡೆ ಈ ಟೈಪ್ ಲೈನ್ಸ್ಗಳನ್ನು ಹೈಡ್ ಶೋ ಮಾಡಬೇಕಂದಾಗ ಈ ಟೇಬಲನ್ನು ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿದೆಯಲ್ಲ ಈ ಸಿಂಬಲ್ ಹಿಂಗೆ ಕ್ಲಿಕ್ ಮಾಡಿ ನಿಮಗೆ ಯಾವ ಲೈನ್ ಬೇಡ, ಎಕ್ಸಾಂಪಲ್ ಆದ ಸೇಮ್ ಬಾಟಮ್ ಲೈನ್ ಬೇಡಾಗಿತ್ತು, ಬಾಟಮ್ ಅಂತೇಳಿ ಚೂಸ್ ಮಾಡಿ ಆಟೋಮೆಟಿಕ್ಲಿ ಇಲ್ಲಿ ಬಾಟಮ್ ಲೈನ್ ಏನಾಯಿತು ಹೈಡ್ ಆಯ್ತು ನೋಡಿ ಈ ಟೈಪ್. ನೆಕ್ಸ್ಟ್ ಒನ್ ಏನಿದೆಲ್ಲ ಇದೇ ಸೇಮ್ ನಿಮಗೆ ಟಾಪ್ ಲೈನು ಬೇಡಾಗಿತ್ತು, ವಾಪಸ್ ಏನು ಮಾಡಿ ಟಾಪ್ ಅಂತೇಳಿ ಚೂಸ್ ಮಾಡಿ ಟಾಪ್ ಲೈನ್ ಏನಾಗುತ್ತೆ ಹೈಡ್ ಆಗುತ್ತೆ. ಈ ಟೈಪ್ ನೀವು ಟಾಪ್ ಲೈನನ್ನು ಹೈಡ್ ಮಾಡಿ. ಇದೇ ಸೇಮ್ ಏನು ಮಾಡಿ ವಾಪಸ್ಸು ಲೆಫ್ಟ್ ರೈಟ್ ಲೈನ್ ಬೇಡಾಗಿತ್ತು, ಇವನು ಸಹಿತ ನೀವು ಏನು ಮಾಡ್ಬೋದು ಇಲ್ಲಿ ಹೈಡ್ ಮಾಡ್ಬೋದು ನೋಡಿ.
ಈ ಟೈಪ್ ನೀವು ಏನು ಮಾಡ್ಬೋದು, ಔಟ್ಸೈಡ್ ಇದ್ದಂಥ ಎಲ್ಲ ಲೈನ್ಸ್ಗಳನ್ನು ಈ ಟೈಪ್ ಹೈಡ್ ಶೋ ಮಾಡ್ಬೋದು. ವಾಪಸ್ ಬೇಕಾಗಿತ್ತು ನಿಮಗೆ, ಬೇಕಂದಾಗ ಜಸ್ಟ್ ಒಂದೊಂದು ಕ್ಲಿಕ್ ಮಾಡಿಬಿಡಿ, ಜಸ್ಟ್ ಹೋಲ್ ಟೇಬಲ್ ಸೆಲೆಕ್ಟೆಡ್ ಮಾಡಿ ಇಲ್ಲಿ ಉಷ್ಟು ಲೈನ್ಸ್ ವಾಪಸ್ ಬೇಕಾಗಿತ್ತು, ಇಲ್ಲಿ ಏನು ಮಾಡಿ ಆಲ್ ಬಾರ್ಡರ್ಸ್ ಅಂತೇಳಿ ಒಂದು ಆಪ್ಷನ್ ಸಿಗುತ್ತೆ, ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನಾಗುತ್ತೆ ಉಷ್ಟು ಲೈನ್ಸ್ ವಾಪಸ್ ಶೋ ಅದು ನೋಡಿ. ಈ ಟೈಪ್ ನೀವು ಏನು ಮಾಡ್ಬೋದು, ಸೆಲ್ ಒಳಗೂ ನೀವು ಬಾಟಮು ಟಾಪು ಲೆಫ್ಟ್ ರೈಟ್ ಬಾರ್ಡರ್ಗಳನ್ನು ಹೈಡ್ ಶೋ ಮಾಡ್ಬೋದು, ಇಲ್ಲ ಹೋಲ್ ಟೇಬಲ್ ಅನ್ನು ಸೆಲೆಕ್ಟೆಡ್ ಮಾಡಿ ಬಾರ್ಡರ್ಗಳನ್ನು ಹೈಡ್ ಶೋ ಮಾಡ್ಬೋದು. ನೆಕ್ಸ್ಟ್ ಒಂದು ಬನ್ನಿ ನೋ ಬಾರ್ಡರ್ಸ್ ಅಂತ ಹೇಳಿದೆ. ಈಗ ಎಕ್ಸಾಂಪಲ್ ನಾವು ಟೇಬಲ್ ಬೇಕಂತೇಳಿ ಟೇಬಲ್ ತೊಗೊಂಡೇವಿ, ಟೇಬಲ್ ಒಳಗಡೆ ಎಲ್ಲ ಟೆಸ್ಟ್ ಫಿಲ್ ಮಾಡಿವಿ, ಆಮೇಲೆ ನಮ್ಗೆ ಏನಂತೇಳಿ ಯಾವ ಲೈನು ಶೋ ಆಗೋದು ಬೇಡ ಅಂದಾಗ ಹೋಲ್ ಟೇಬಲ್ ಸೆಲೆಕ್ಟೆಡ್ ಮಾಡಿ ಬಾರ್ಡರ್ಸ್ ಒಳಗಡೆ ಬಂದು ಇಲ್ಲಿದೆ ನೋಡಿ ನೋ ಬಾರ್ಡರ್ ಅಂತೇಳಿ ಒಂದು ಆಪ್ಷನ್ ಇದೆ, ಜಸ್ಟ್ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನಾಗುತ್ತೆ ಎಲ್ಲ ಟೇಬಲ್ ಒಳಗಡೆ ಇದ್ದಂಥ ಎಲ್ಲ ಲೈನು ಹೈಡ್ ಆಗೋದು. ವಾಪಸ್ ನಿಮಗೆ ಬೇಕಾಗಿತ್ತು ಅಂದಾಗ ಸೇಮ್ ಆಗಿ ಮತ್ತೆ ಸೆಲೆಕ್ಟೆಡ್ ಮಾಡಿ ಮತ್ತೆ ಇಲ್ಲಿ ಬಂದು ಏನು ಮಾಡಿ ಆಲ್ ಬಾರ್ಡರ್ಸ್ ಅಂತೇಳಿ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನಾಗುತ್ತೆ ವಾಪಸ್ ಎಲ್ಲ ಲೈನ್ಸು ಏನಕ್ಕೋ ನಿಮಗೆ ಈ ಟೈಪ್ ಶೋ ಆಗ್ತಾವೆ. ಈ ಟೈಪ್ ನೀವು ಬೇಡಾಗಿತ್ತು ಲೈನ್ಸ್ಗಳನ್ನು ಉಷ್ಟು ಲೈನ್ಸ್ಗಳನ್ನು ಹೈಡು ಮಾಡ್ಬೋದು, ಬೇಕಾಗಿತ್ತು ಅಂದಾಗ ಶೋನು ಮಾಡ್ಬೋದು. ಇವು ಗೊತ್ತದಲ್ಲ, ಲೈನ್ಸ್ಗಳನ್ನು ಹೈಡ್ ಶೋ ಮಾಡ್ಬೋದು, ಇದು ಉಷ್ಟು ಲೈನ್ ತೆಗಿಬೋದು, ಇಷ್ಟು ಲೈನ್ಸ್ಗಳನ್ನು ಶೋ ಮಾಡ್ಬೋದು. ನೆಕ್ಸ್ಟ್ ಆಪ್ಷನ್ ಇದೆ ನೋಡಿ ಔಟ್ಸೈಡ್ ಬಾರ್ಡರ್ಸ್ ಅಂತ ಹೇಳಿ ಒಂದು ಆಪ್ಷನ್ ಇದೆ. ಇದೇನು ಗೊತ್ತಾ, ಇಲ್ಲಿದೆಲ್ಲ ಈ ಟೇಬಲ್ ಒಳಗಡೆ ಔಟ್ಸೈಡ್ ಬಾರ್ಡರ್ಸ್ ಯಾವುವು ಇವು ಲೈನ್ ಅದಾವಲ್ಲ, ಯಾವುವು ಬಾಟಮ್ ಲೈನು ಟಾಪ್ ಲೈನು ಲೆಫ್ಟ್ ಆ್ಯಂಡ್ ರೈಟ್, ಈ ಲೈನ್ ಅಟ್ ಎ ಟೈಮ್ ನಾವೇನು ಮಾಡಿದ್ವಿ ಇಲ್ಲಿ ಆಗಲೇ ಇಲ್ಲಿ ಚೂಸ್ ಮಾಡಿದ್ವಲ್ಲ, ಬಾಟಮ್ ಲೈನ್ ಅಷ್ಟೇ ಬೇಡ ಟಾಪ್ ಲೈನ್ ಅಷ್ಟೇ ಬೇಡ, ಈ ಟೈಪ್ ಸಿಂಗಲ್ ಒಂದೊಂದು ಲೈನ್ ಬೇಡಾಗಿತ್ತು, ಇಲ್ಲಿ ನೀವು ಹೈಡ್ ಶೋ ಮಾಡ್ಬೋದು. ಇಲ್ಲಿ ಹಂಗಲ್ಲ, ಇಲ್ಲಿ ಏನಾಗುತ್ತೆ ಔಟ್ಸೈಡ್ ಬಾರ್ಡರ್ ಅಂತೇಳಿ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನಾಗುತ್ತೆ ಸುತ್ತಲೂ ಇದ್ದಂಥ ಆ ಟೇಬಲ್ ಒಳಗಡೆ ಸುತ್ತಲೂ ಇದ್ದಂಥ ಬಾರ್ಡರ್ ಏನಾಯಿತು ಹೈಡ್ ಆದವು. ಈ ಟೈಪ್ ನೀವು ಏನು ಮಾಡ್ಬೋದು ಅಟ್ ಎ ಟೈಮ್ ಬೇಕಾಗಿತ್ತು ಹೈಡ್ ಮಾಡ್ಬೋದು. ಮತ್ತು ವಾಪಸ್ ಬೇಕಾಗಿತ್ತು ಅಂದಾಗ ಔಟ್ಸೈಡ್ ಬಾರ್ಡರ್ ಅಂತೇಳಿ ಕ್ಲಿಕ್ ಮಾಡಿ ಮತ್ತೆ ವಾಪಸ್ ಏನಾಗಲಿ ಔಟ್ಸೈಡ್ ಇದ್ದಂಥ 4 ಲೈನ್ಸ್ ಏನಾದವು ಇಲ್ಲಿ ಶೋ ಆದವು. ನೆಕ್ಸ್ಟ್ ಒಂದು ಏನಿದೆಯಲ್ಲ ಇನ್ಸೈಡ್ ಬಾರ್ಡರ್ ಅಂತೇಳಿ ಒಂದು ಆಪ್ಷನ್ ಇದೆ ನೋಡಿ. ಇನ್ಸೈಡ್ ಬಾರ್ಡರ್ ಮೀನ್ಸ್ ಏನು, ಔಟ್ಸೈಡ್ ಬಾರ್ಡರ್ ಬೇಕು ನಮ್ಗೆ, ಔಟ್ಸೈಡ್ ಬಾರ್ಡರ್ಸು ಬೇಕು, ಇನ್ಸೈಡ್ ಇದ್ದಂಥ ಈ ಲೈನ್ಸ್ ಬೇಡ. ಹೋಲ್ ಟೇಬಲ್ ಸೆಲೆಕ್ಟೆಡ್ ಮಾಡಿ ಇಲ್ಲಿದೆಯಲ್ಲ ಇನ್ಸೈಡ್ ಬಾರ್ಡರ್ಸ್ ಅಂತೇಳಿ ಜಸ್ಟ್ ಇದನ್ನು ಕ್ಲಿಕ್ ಮಾಡಿ. ಏನಾಯ್ತು ಹೇಳಿ, ಈಗ ಔಟ್ಸೈಡ್ ಬಾರ್ಡರ್ ನಿಮಗಿದೆ ಬಟ್ ಇನ್ಸೈಡ್ ಇದ್ದಂಥ ಬಾರ್ಡರ್ಸ್ ಏನಾದವು ಇಲ್ಲಿ ಹೈಡ್ ಆದವು. ಈ ಟೈಪ್ ನೀವು ಏನು ಮಾಡ್ಬೋದು, ಒಳಗಡೆ ಇದ್ದಂಥ ಲೈನ್ಸ್ಗಳನ್ನು ಅಷ್ಟೇ ನೀವು ಹೈಡ್ ಮಾಡೋದಿತ್ತು ಹೈಡ್ ಮಾಡ್ಬೋದು. ವಾಪಸ್ ನಿಮ್ಗೆ ಆ ಲೈನ್ ಶೋ ಆಗಬೇಕಾಗಿತ್ತು ಅಂದಾಗ ಮತ್ತೆ ಟೇಬಲ್ ಸೆಲೆಕ್ಟೆಡ್ ಮಾಡಿ ಮತ್ತೆ ಬಾರ್ಡರ್ ಒಳಗಡೆ ಬಂದು ಇನ್ಸೈಡ್ ಬಾರ್ಡರ್ಸ್ ಅಂತೇಳಿ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಆ ಲೈನ್ಸ್ ಏನಕ್ಕೆ ವಾಪಸ್ ಇದೆ ಶೋ ಆಗ್ತಾವು. ತಿಳಿತಾ ಇಷ್ಟು ನೋಡಿ. ಔಟ್ಸೈಡ್ ಬಾರ್ಡರ್ಸ್ ಅಂದಾಗ ಏನಾಯಿತು, ಔಟ್ಲೈನ್ ಏನಿದೆ ಅಲ್ಲ ಟೇಬಲಿಂದು ಅದು ಹೈಡ್ ಆಯಿತು, ಹೈಡ್ ಶೋ ಮಾಡ್ಬೋದು. ಇನ್ಸೈಡ್ ಬಾರ್ಡರ್ಸ್ ಅಂತೇಳಿ ಎದಕ್ಕಂತೇವಿ, ಇನ್ಸೈಡ್ ಈ ಒಳಗಡೆ ಇದ್ದಂಥ ಲೈನ್ಸ್ ಏನಿದೆ ಅಲ್ಲ ಇವ್ನ ಏನು ಮಾಡ್ಬೋದು ನೀವು ಹೈಡ್ ಶೋ ಮಾಡ್ಬೋದು. ದಟ್ಸ್ ಆಲ್. ತಿಳಿತಲ್ಲ, ಇದು ಒಂದೊಂದು ಲೈನ್ಸ್ಗಳನ್ನು ಹೈಡ್ ಮಾಡೋದು. ಈ ಎರಡು ಆಪ್ಷನ್ ಏನಿದೆಯಲ್ಲ ಔಟ್ಸೈಡ್ ಬಾರ್ಡರ್ ಅಷ್ಟೇ ಬೇಕಾಗಿತ್ತು ಅದನ್ನ ಹೈಡ್ ಮಾಡ್ಬೋದು, ಇನ್ಸೈಡ್ ಲೈನ್ಸ್ಗಳನ್ನು ಹೈಡ್ ಮಾಡಬೇಕಾಗಿತ್ತು ಈ ಆಪ್ಷನನ್ನು ಯೂಸಸ್ ಮಾಡ್ಬೋದು. ಇದೇನಿದೆಲ್ಲ ನೋ ಬಾರ್ಡರ್, ಯಾವ ಲೈನು ಶೋ ಆಗೋದು ಬೇಡ. ನೆಕ್ಸ್ಟ್ ಇದೇನು ಎಲ್ಲ ಬಾರ್ಡರು ಎಲ್ಲ ಲೈನ್ಸು ಶೋ ಆಗಬೇಕಂತ ಈ ಆಪ್ಷನ್ ಕ್ಲಿಕ್ ಮಾಡಿ. ಈ ಟೈಪ್ ಏನಿದೆಲ್ಲ ಇಲ್ಲಿ ತನಕ ನಿಮ್ಗೆ ಗೊತ್ತಾಗಿದೆ ಅಂತೇಳಿ ನಾನು ಅನ್ಕೊಂತಾನೆ. ನೆಕ್ಸ್ಟ್ ಒಂದು ಬನ್ನಿ ಇನ್ಸೈಡ್ ಹಾರಿಜಾಂಟಲ್ ಬಾರ್ಡರ್ ಅಂತೇಳಿದೆ. ಹಾರಿಜಾಂಟಲ್ ಮೀನ್ಸ್ ಏನು, ಹಾರಿಜಾಂಟಲ್ ಲೈನ್ ಅಂತ ಎದಕ್ಕಂತೇವಿ, ಇಲ್ಲೇನು ಅಡ್ಡ ಸಾಲುಗಳದಾವಲ್ಲ ಈ ಲೈನ್ಸ್ ಬೇಡ, ಈ ಲೈನ್ಸ್ ಅಷ್ಟೇ ಹೈಡ್ ಆಗಬೇಕು. ಈ ಕಾಲಮ್ ಇದೆಯಲ್ಲ ಕಾಲಮು ಇದು ವರ್ಟಿಕಲ್ ಲೈನ್ ಅಂತ ಹೇಳ್ತೇವೆ, ಹಿಂಗೆ ಅಡ್ಡ ಸಾಲಿತ್ತು ಅದಕ್ಕೆ ಏನಂತ ಹೇಳ್ತೇವೆ ಹಾರಿಜಾಂಟಲ್ ಲೈನ್ ಅಂತ ಹೇಳ್ತೇವೆ. ಈ ಟೈಪ್ ನೀವು ಏನಿದೆಯಲ್ಲ ಹಾರಿಜಾಂಟಲ್ ಲೈನ್ಸ್ಗಳನ್ನು ಹೈಡ್ ಮಾಡಬೇಕಂದಾಗ ಫಸ್ಟ್ ಟೇಬಲ್ ಸೆಲೆಕ್ಟೆಡ್ ಮಾಡಿ ಇಲ್ಲಿ ಬಂದೇನು ಮಾಡಿ ಇಲ್ಲಿದೆ ನೋಡಿ ಇನ್ಸೈಡ್ ಹಾರಿಜಾಂಟಲ್ ಬಾರ್ಡರ್ ಅಂತೇಳಿ ಜಸ್ಟ್ ಇದನ್ನು ಕ್ಲಿಕ್ ಮಾಡಿ. ಈಗ ಏನಕ್ಕೆ ಹೇಳಿ ಈ ಅಡ್ಡ ಸಾಲುಗಳು ಅದಾವಲ್ಲ ರೋ ಇದೆಯಲ್ಲ ರೋ ಅಷ್ಟೇ ಏನಕ್ಕ ನೀವು ಆ ಲೈನು ಹೈಡ್ ಆಗ್ತತಿ ನೋಡಿ. ಈ ಟೈಪ್ ಕಾಲಮ್ ಇದೆ, ಇದು ಕಾಲಮ್ ಇದು, ಈ ಲೈನ್ಸ್ ಇದೆಯಲ್ಲ ಇದು ಕಾಲಮು ತಿಳಿತಾ, ಈ ರೋಜ್ ಅಷ್ಟೇ ಏನಾದ್ರು ಇಲ್ಲಿ ಹೈಡ್ ಆದವು. ವಾಪಸ್ ಬೇಕಂದಾಗ ವಾಪಸ್ ಏನು ಮಾಡಿ ಮತ್ತೆ ಇಲ್ಲಿ ಬಂದು ಕ್ಲಿಕ್ ಮಾಡಿ ವಾಪಸ್ ಏನಾದ್ರು ಶೋ ಆದವು. ಮತ್ತು ಇದೇ ಸೇಮ್ ನಿಮಗೆ ಕಾಲಮ್ ಬೇಡಾಗಿತ್ತು ಮೀನ್ಸ್ ವರ್ಟಿಕಲ್ ಲೈನ್ ಬೇಡಾಗಿತ್ತು, ಈ ಆಪ್ಷನ್ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನಾಯ್ತಿಲ್ಲ ಕಾಲಮ್ ಲೈನ್ಸ್ ಏನಾದ್ರು ಹೈಡ್ ಆದವು. ಕಾಲಮ್ ಅಷ್ಟೇ ನೀವು ಹೈಡ್ ಮಾಡೋ, ಕಾಲಮ್ ಅಷ್ಟೇ ಹೈಡ್ ಮಾಡಿ ಬೇಕಂದಾಗ ಮತ್ತೆ ವಾಪಸ್ ಶೋ ಮಾಡಿ. ಈ ಟೈಪ್ ನೀವೇನು ಮಾಡ್ಬೋದು, ವರ್ಟಿಕಲ್ ಲೈನ್ ಬೇಡಾಗಿತ್ತು ವರ್ಟಿಕಲ್ ಲೈನನ್ನು ಹೈಡ್ ಮಾಡ್ಬೋದು, ನಿಮ್ಗೆ ಹಾರಿಜಾಂಟಲ್ ಲೈನ್ ಬೇಡಾಗಿತ್ತು ಅವನ್ನಷ್ಟೇ ನೀವೇನು ಮಾಡ್ಬೋದು ಇಲ್ಲಿಂದ ಟೇಬಲ್ ಒಳಗಡೆ ಹೈಡ್ ಮಾಡ್ಬೋದು ಅಂತ ಹೇಳಿ. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಒಂದು ಏನಿದೆಯಲ್ಲ ಇಲ್ಲಿದೆ ನೋಡಿ ಡಯಾಗ್ನಲ್ ಡೌನ್ ಬಾರ್ಡರ್ ಅಂತೇಳಿ ಒಂದಿದೆ, ಅಪ್ ಬಾರ್ಡರ್ ಅಂತೇಳಿ. ಈಗ ಕೆಲವೊಂದಿಷ್ಟು ಸಿಚುವೇಶನ್ ಒಳಗಡೆ ಏನಾಗುತ್ತೆ ನಮ್ಗೆ ಇದು ಹೈಟ್ ಸ್ವಲ್ಪ ಜಾಸ್ತಿ ಮಾಡಿ ಈ ಟೈಪು ಹೇಳ್ತಾ, ನೀವು ಇಲ್ಲೇ ಬಂದು ಹೈಟ್ ಚೇಂಜಸ್ ಮಾಡ್ಬೇಕಂತೇನಿಲ್ಲ. ಇಲ್ಲಿದೆಯಲ್ಲ ಈ ಲೈನ್ ಮೇಲೆ ಈ ಟೈಪ್ ಸೈನ್ ಕೊಡ್ತೈತೆ, ಲೆಫ್ಟ್ ಕ್ಲಿಕ್ ಹತ್ತಿ ಹಿಡಿದು ಹಿಂಗೂ ನೀವು ಹೈಟ್ ಚೇಂಜಸ್ ಮಾಡ್ಬೋದು ಹೇಳ್ತಾ, ಹಿಂಗೂ ಹೈಟ್ ಚೇಂಜಸ್ ಮಾಡ್ಬೋದು. ಈಗೇನಾಗಿದೆ ಈ ಸೆಲ್ ಒಳಗಡೆ ನಮಗೂ ಇಲ್ಲಿಂದ ಇಲ್ಲಿ ತನ ಈ ಮೂಲಿಲಿಂದ ಈ ಮೂಲಿಗೆ ಒಂದು ಹಿಂಗೆ ಲೈನ್ ಬೇಕಾಗಿತ್ತು. ಆವಾಗ ಏನು ಮಾಡಿ ಇಂಥ ಸಿಚುವೇಶನ್ ಒಳಗಡೆ ನೀವು ಇಲ್ಲಿ ಇದು ಅಪ್ ಬಾರ್ಡರ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನಾಗುತ್ತೆ ಈ ಮೂಲಿಲಿಂದ ಈ ಮೂಲಿಗೆ ಈ ಟೈಪ್ ಒಂದು ಲೈನ್ ಎದಕ್ಕೆ ಯೂಸಸ್ ಆಗತ್ತಿದು. ಇದನ್ನು ಎಂಟರ್ ಮಾಡಿ ಇಲ್ಲಿ ಸ್ಪೇಸ್ ಕೊಡಿ, ಈ ಟೈಪ್ ಸ್ಪೇಸ್ ಕೊಟ್ಟು ನಾವು ಇಲ್ಲೂ ಟೈಪ್ ಮಾಡ್ಬೋದು. ಈ ಟೈಪ್ ನೋಡಿ ಒಂದೇ ಸೆಲ್ ಒಳಗಡೆ ಏನು ಮಾಡಿದ್ವಿ ನಾವು ಎರಡು ಹೆಡ್ಡಿಂಗನ್ನು ಈ ಟೈಪ್ ಹಿಂಗೆ ಬೇಕಾಗಿತ್ತು, ಇದನ್ನು ಸಹಿತ ನೀವು ಯೂಸಸ್ ಮಾಡ್ಬೋದು. ನೆಕ್ಸ್ಟ್ ಒಂದು ಏನಾಗಬೇಕು, ಈಗ ಎಕ್ಸಾಂಪಲ್ ಇದನ್ನು ನಾ ಇಲ್ಲಿ ಸ್ಪೇಸ್ ಕೊಡ್ತಾನೆ,
ನೆಕ್ಸ್ಟ್ ಏನಾಗಬೇಕು, ಇಲ್ಲಿಂದ ಈ ಟೈಪ್ ಸ್ಪ್ಲಿಟ್ ಆಗಬೇಕಿದು ಸೆಲ್ಲು, ಈ ಮೂಲೆಯಿಂದ ಡೌನ್ ಆಗಬೇಕು. ಇಲ್ಲೇನಿದೆಯಲ್ಲ ಬಾರ್ಡರ್ ಒಳಗಡೆ ಇಲ್ಲಿ ಸಿಗ್ತದೆ ನೋಡಿ, ಏನಂತೇಳಿ ಡೌನ್ ಅಂತೇಳಿ ಒಂದು ಆಪ್ಷನ್ ಸಿಗ್ತದೆ. ಜಸ್ಟ್ ಇದನ್ನು ಕ್ಲಿಕ್ ಮಾಡಿ, ಇಲ್ಲಿಂದ ಏನಾಯಿತು ಇದು ಡೌನ್ ಆಯಿತು. ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಟೈಪ್ ಮಾಡಿದ್ವಿ. ಈಗ ನೆಕ್ಸ್ಟ್ ಇಲ್ಲಿ ಎಂಟರ್ ಕೊಟ್ಟು ಏನು ಮಾಡಿ, ಇಲ್ಲೊಂದು ಟೆಕ್ಸ್ಟನ್ನು ಟೈಪ್ ಮಾಡಿ. ಈ ಟೈಪ್ ನಿಮಗೆ ಲೈನ್ ಸ್ಟೈಲ್ ಬೇಕಾಗಿತ್ತು, ಈ ಟೈಪ್ ನೀವು ಏನು ಮಾಡ್ಬೋದು, ಇಲ್ಲಿ ಯೂಸಸ್ ಮಾಡ್ಬೋದು. ಇಲ್ಲೇ ಕೆಳಗಡೆ ಇದೆ ನೋಡಿ, ಇನ್ನೊಂದು ಆಪ್ಷನ್ ಇದೆ, ಹಾರಿಜಾಂಟಲ್ ಲೈನ್ ಅಂತ ಹೇಳಿದೆ. ಹಾರಿಜಾಂಟಲ್ ಲೈನ್ ಏನು, ನೀವು ಈಗ ಬೈ ಚಾನ್ಸು ನಾವು ಈ ಒಂದು ಏನು ಮಾಡಿದ್ವಿ, ನೋ ಬಾರ್ಡರ್ ಅಂತೇಳಿ ಈ ಒಂದು ಎಲ್ಲ ಲೈನ್ಸ್ಗಳನ್ನು ಇಲ್ಲಿ ಹೈಡ್ ಮಾಡಿದ್ವಿ. ಬಟ್ ಇಲ್ಲಿ ಹೆಡ್ಡಿಂಗ್ ಲುಕ್ ಕೊಡವಲ್ದಲ್ಲ, ನಮ್ಗೆ ಒಂದು ಟೈಪ್ ಹೆಡ್ಡಿಂಗ್ ಲುಕ್ ಶೋ ಮಾಡಬೇಕಾಗಿತ್ತು, ಅಲ್ಲಿ ಒಂದೇನೋ ಇಂಡಿಕೇಟ್ ಮಾಡಬೇಕು ಲೈನ್ ಅಂದಾಗ, ಇಲ್ಲಿ ಹಾರಿಜಾಂಟಲ್ ಲೈನ್ ಅಂತೇಳಿ ಈ ಟೈಪ್ ಏನಾಗುತ್ತೆ ನಿಮಗೆ ಎಲ್ಲದಕ್ಕೂ ಈ ಟೈಪ್ ಲೈನ್ ಶೋ ಮಾಡುತ್ತೆ. ಈ ಟೈಪ್ ನೀವು ಒಂದು ಹಾರಿಜಾಂಟಲ್ ಲೈನ್ ಬೇಕಾಗಿತ್ತಂದಾಗ ಈ ಟೈಪ್ ನೀವು ಏನು ಮಾಡ್ಬೋದು, ಯೂಸ್ ಮಾಡ್ಬೋದು. ದಟ್ಸ್ ಆಲ್, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಒಂದು ಬನ್ನಿ, ಡ್ರಾ ಟೇಬಲ್ ಅಂತೇಳಿ ಒಂದು ಆಪ್ಷನ್ ಇದೆ. ಡ್ರಾ ಟೇಬಲ್ ಏನು, ನೀವು ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಇಲ್ಲಿ ಪೆನ್ಸಿಲ್ ಶೋ ಆಗುತ್ತೆ ನೋಡಿ ನಿಮ್ಗೆ. ಇಲ್ಲ ನೋಡಿ, ಇಲ್ಲಿ ಪೆನ್ಸಿಲ್ ಬಂತಾ, ಈ ಪೆನ್ಸಿಲೇ ನೀವು ಏನು ಮಾಡ್ಬೋದು, ಸೊ ಇಲ್ಲಿ ಲೈನ್ ಸ್ಟೈಲ್ ಯಾವ್ದು ಬೇಕಲ್ಲ ಆ ಲೈನ್ ಸ್ಟೈಲ್ ಚೂಸ್ ಮಾಡ್ಬೋದು. ಅದಕ್ಕೆ ಎಷ್ಟು ಬಿಡುತ್ತೆ ಬೇಕಲ್ಲ ಅಷ್ಟು ಬಿಡುತ್ತೆ ಅಪ್ಲೈ ಮಾಡ್ಬೋದು. ದೆನ್ ಅದಕ್ಕೆ ಯಾವ ಟೈಪ್ ಕಲರ್ ಬೇಕಲ್ಲ ಲೈನ್ಗೆ ಅದನ್ನು ಅಪ್ಲೈ ಮಾಡಿ. ವಾಪಸ್ ಇಲ್ಲಿ ಏನು ಮಾಡಿ, ಈ ಲೈನ್ ಮೇಲೆ ಈ ಟೈಪ್ ಲೈನನ್ನು ಈ ಟೈಪ್ ಅಪ್ಲೈ ಮಾಡ್ಬೋದು. ಹಿಂಗೆ ತಿಡಬೇಕು ನೀವು. ಅಲ್ಲ ಏನಾಯಿತು, ಲೈನ್ ಸ್ಟೈಲ್ ಚೇಂಜಸ್ ಆಯ್ತಾ ನೋಡಿ. ಈ ಟೈಪ್ ನೀವು ಲೈನ್ ಮೇಲೆ ಲೈನ್ ಅಪ್ಲೈ ಮಾಡಿ ಲೈನ್ ಸ್ಟೈಲ್ ಚೇಂಜಸ್ ಮಾಡ್ಬೋದು. ಇನ್ನೊಂದು ಏನು ಮಾಡ್ಬೋದು, ಈ ಪೆನ್ಸಿಲ್ ಕ್ಯಾನ್ಸಲ್ ಮಾಡಿ. ಈಗ ಪೆನ್ಸಿಲ್ ಇದೆಯಲ್ಲ, ಜಸ್ಟ್ ಇದನ್ನು ಕ್ಲಿಕ್ ಮಾಡಿ. ಈಗೇನಿದೆಯಲ್ಲ ಹೋಲ್ ಟೇಬಲ್ ಸೆಲೆಕ್ಟೆಡ್ ಮಾಡಿ ಸ್ಟೈಲು. ಈಗ ನಾವು ಇಲ್ಲೇನು ಚೂಸ್ ಮಾಡೇವಲ್ಲ ಸ್ಟೈಲ್, ನಮಗೂ ಏನಾಗಬೇಕು ಸೇಮ್ ಆ್ಯಸ್ ಇಲ್ಲಿ ಬಾರ್ಡರ್ ಒಳಗಡೆ ಬನ್ನಿ. ಆಗಲ್ಲ ನಾವು ಸ್ಟಡಿ ಮಾಡಿದ್ವಲ್ಲ ಯಾವುದು, ಔಟ್ಸೈಡ್ ಬಾರ್ಡರ್ ಅಂತೇಳಿ ಜಸ್ಟ್ ಇದನ್ನು ಕ್ಲಿಕ್ ಮಾಡಿಬಿಡಿ. ಏನಾಯಿತು, ನಾವು ಪೆನ್ಸಿಲ್ಲು ಈ ಟೈಪು ಲೈನ್ ಸ್ಟೈಲ್ ಮಾಡ್ಬೋದು. ಇಲ್ಲ ನಾವು ಇಲ್ಲಿ ಸ್ಟೈಲ್ ಚೂಸ್ ಮಾಡಿಕೊಂಡು ಇಲ್ಲೇನು ಮಾಡಬೇಕು, ಔಟ್ಸೈಡ್ ಬಾರ್ಡರ್ ಅಂತೇಳಿ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಒಂದು ಏನಿದೆಯಲ್ಲ ಮತ್ತೆ ವಾಪಸ್ ಇಲ್ಲಿ ಬಂದು ಡ್ರಾಪ್ ಟೇಬಲ್ ಅಂತೇಳಿ ಇಲ್ಲೂ ಚೂಸ್ ಮಾಡ್ಬೋದು ನೀವು. ಇಲ್ಲ ಇಲ್ಲಿದೆಯಲ್ಲ ಇಲ್ಲೂ ಕ್ಲಿಕ್ ಮಾಡಿ. ಈಗ ಇನ್ಸೈಡ್ ಲೈನ್ ಸ್ಟೈಲ್ ಚೇಂಜ್ ಆಗ್ಬೇಕು ನಮ್ಗೆ. ಅವಾಗ ಏನು ಮಾಡಿ, ಇನ್ಸೈಡ್ ಲೈನ್ ಸ್ಟೈಲ್ ಯಾವ್ದು ಬೇಕಲ್ಲ ಅದನ್ನು ಚೂಸ್ ಮಾಡಿ. ದೆನ್ ಅದಕ್ಕೆ ಎಷ್ಟು ವಿಡ್ತ್ ಬೇಕಲ್ಲ ಅಷ್ಟು ವಿಡ್ತ್ ಸೆಟ್ ಮಾಡಿ. ಆಮೇಲೆ ಕಲರ್ ಯಾವ ಟೈಪ್ ಬೇಕಲ್ಲ ಆ ಟೈಪ್ ಕಲರನ್ನು ಚೂಸ್ ಮಾಡಿ. ನೋಡಿ ನೀವು ಆ ಲೈನ್ ಮೇಲೆ ಲೈನನ್ನು ಅಪ್ಲೈ ಮಾಡ್ಬೋದು. ಈ ಟೈಪ್ ನೋಡಿ, ಸ್ಟೈಲ್ ಚೇಂಜ್ ಆಯ್ತಾ, ಈ ಟೈಪ್ ನೋಡಿ. ಇದು ಲೇಟ್ ಇದು, ನೀವು ಹಿಂಗೂ ಮಾಡ್ಬೋದು. ಒಂದೊಂದು ಲೈನ್ ಬೇಕಾಗಿತ್ತು, ಒಂದೊಂದು ಲೈನ್ಗೆ ಈ ಟೈಪ್ ನೀವು ಅಪ್ಲೈ ಮಾಡ್ಬೋದು ಪೆನ್ಸಿಲ್. ಇಲ್ಲ ನನಗೆ ಅಷ್ಟು ಲೈನ್ಸು ಆಟ್ ಎ ಟೈಮ್ ಚೇಂಜಸ್ ಆಗಬೇಕು, ಅವಾಗ ಏನು ಮಾಡಿ, ಇಲ್ಲಿ ಲೈನ್ ಸ್ಟೈಲ್ಗಳನ್ನು ಅಪ್ಲೈ ಮಾಡಿ ಈ ಪೆನ್ಸಿಲ್ ಕ್ಯಾನ್ಸಲ್ ಮಾಡಿ. ಇದು ನೋಡಿ, ಅದು ಪೆನ್ಸಿಲ್ ಇದೆಯಾ, ಇದನ್ನು ಕ್ಲಿಕ್ ಮಾಡಿ, ಟೇಬಲ್ ಸೆಲೆಕ್ಟೆಡ್ ಮಾಡಿ. ಇನ್ಸೈಡ್ ಲೈನ್ ಅಲ್ಲ ಅದು, ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಏನು ಇನ್ಸೈಡ್ ಬಾರ್ಡರ್ಸ್ ಅಂತ ಹೇಳಿದೆ. ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ನೋಡಿ ಇನ್ಸೈಡ್ ಬಾರ್ಡರ್ಸ್ ಏನಾದರೂ ನಿಮ್ಮ ಟೇಬಲ್ ಒಳಗಡೆ ಚೇಂಜಸ್ ಆದವು. ನೀವು ಪೆನ್ಸಿಲ್ಲು ಈ ಟೈಪ್ ಅಪ್ಲೈ ಸ್ಟೈಲ್ ಮಾಡ್ಬೋದು. ಇಲ್ಲ ಇಲ್ಲಿ ಬಂದು ಈ ಒಂದು ಆಪ್ಷನನ್ನು ಯೂಸಸ್ ಮಾಡಿ ಇನ್ಸೈಡ್ ಬಾರ್ಡರ್ ಸ್ಟೈಲನ್ನು ಚೇಂಜಸ್ ಮಾಡ್ಬೋದು. ಇದನ್ನು ಚೇಂಜಸ್ ಮಾಡೋಕ್ಕಿಂತ ಮೊದಲು ಏನು ಮಾಡಬೇಕು, ಇಂಪಾರ್ಟೆಂಟು ಇಲ್ಲಿ ಸ್ಟೈಲ್ಗಳನ್ನು ಅಪ್ಲೈ ಮಾಡಬೇಕು. ಯಾವ ಟೈಪ್ ಲೈನ್ ಸ್ಟೈಲ್ ಬೇಕು, ವಿಡ್ತ್ ಎಷ್ಟು ಬೇಕು, ಕಲರ್ ಯಾವ ಟೈಪ್ ಬೇಕು ಅದನ್ನೆಲ್ಲ ಅಪ್ಲೈ ಮಾಡಿ ಈ ಟೈಪ್ ನೀವು ಏನು ಮಾಡ್ಬೋದು, ಔಟ್ಸೈಡ್ ಬಾರ್ಡರ್ ಬೇಕಾಗಿತ್ತು ಇದನ್ನು ಕ್ಲಿಕ್ ಮಾಡಿ. ಇನ್ಸೈಡ್ ಬಾರ್ಡರ್ ಸ್ಟೈಲ್ ಚೇಂಜಸ್ ಆಗಬೇಕಾಗಿತ್ತು, ಇದನ್ನು ಚೂಸ್ ಮಾಡ್ಬೋದು. ದಟ್ಸ್ ಆಲ್, ಗೊತ್ತಾಯ್ತಲ್ಲ. ಇದು ಡ್ರಾ ಟೇಬಲ್ ಗೊತ್ತಾಯ್ತಲ್ಲ, ನೀವು ಇಲ್ಲಿ ಚೂಸ್ ಮಾಡ್ಬೋದು, ಇಲ್ಲಿ ಚೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಆಪ್ಷನ್ ಬನ್ನಿ. ನೆಕ್ಸ್ಟ್ ಆಪ್ಷನ್ ಏನಿದೆಲ್ಲ ವ್ಯೂ ಗ್ರೇಡ್ ಲೈನ್ಸ್ ಅಂತ ಹೇಳಿದೆ ನೋಡಿ. ಸಿಚುವೇಶನ್ ಹಿಂಗಿದೆ, ನಮ್ಗೆ ಈ ಟೇಬಲ್ ಒಳಗಡೆ ಯಾವ ಲೈನು ನಾವು ಶೋ ಮಾಡೋದು ಬೇಡ. ಅವಾಗ ಏನು ಮಾಡ್ತೇವೆ, ಈಸಿಯೆಸ್ಟಾಗಿ ಸೆಲೆಕ್ಟೆಡ್ ಮಾಡ್ತೇವೆ. ಬಾರ್ಡರ್ಸ್ ಒಳಗಡೆ ಬಂದು ಇಲ್ಲಿ ಏನು ಮಾಡ್ತೇವೆ ನಾವು, ನೋ ಬಾರ್ಡರ್ ಅನ್ನುವಂಥ ಆಪ್ಷನನ್ನು ಜಸ್ಟ್ ಕ್ಲಿಕ್ ಮಾಡ್ತೇವೆ. ಆಟೋಮೆಟಿಕ್ಲಿ ಏನಾಯ್ತು, ಇಲ್ಲಿಂದ ಅಷ್ಟು ಲೈನ್ಸು ಹೈಡ್ ಆದವು. ಈಗ ಸಿಚುವೇಶನ್ ಹಿಂಗಿದೆ, ಆ್ಯಕ್ಚುಲಿ ನಮಗೂ ಹಾರ್ಡ್ ಕಾಪಿ ಒಳಗಡೆ ಬೇಡ ಲೈನ್ಸು, ಸಾಫ್ಟ್ ಕಾಪಿ ಒಳಗಡೆ ಬೇಕವು. ಯಾಕಂದರೆ ಇನ್ನೂ ನಾವು ಆ ಟೇಬಲ್ ಒಳಗಡೆ ಇನ್ನೂ ಅಡ್ಜಸ್ಟ್ಮೆಂಟ್ ಮಾಡೋದಿದೆಯಲ್ಲ, ಅದಕ್ಕೆ ನಮಗೆ ಲೈನ್ಸ್ ಬೇಕಾಗತ್ತೆ. ಇಂಥ ಸಿಚುವೇಶನ್ ಒಳಗಡೆ ನೀವೇನು ಮಾಡ್ಬೋದು, ಹೋಲ್ ಟೇಬಲ್ ಸೆಲೆಕ್ಟೆಡ್ ಮಾಡಿ ಇಲ್ಲಿದೆಯಲ್ಲ ವ್ಯೂ ಗ್ರೇಡ್ ಲೈನ್ಸ್ ಅಂತೇಳಿ ಜಸ್ಟ್ ಇದನ್ನು ಕ್ಲಿಕ್ ಮಾಡಿ. ಈಗೇನಾಯ್ತು ಹೇಳಿ, ಇಲ್ಲೇ ಗ್ರೇಡ್ ಲೈನ್ಸ್ ಏನಾದರೂ ನೀವು ಶೋ ಅದು ನೋಡಿ. ಇದೆ ಹೌದಾ, ಇದು ನೋಡಿ ಈ ಗ್ರೇಡ್ ಲೈನ್ಸ್ ಅಂತೇಳಿ ಎದಕ್ಕಂತ ಗೊತ್ತಾ, ನಿಮಗೆ ಓನ್ಲಿ ಸಾಫ್ಟ್ ಕಾಪಿ ಒಳಗಡೆ ಎಷ್ಟು ಶೋ ಆಗ್ತಾವೆ, ಇದೊಂದು ಮೇನ್ ನೆನ್ಪಿಟ್ಕೊಳ್ಳಿ. ನೀವು ಪ್ರಿಂಟ್ ತೆಗೆದಾಗ ಈ ಲೈನ್ ಶೋ ಆಗಂಗಿಲ್ಲ, ನೋ ಬಾರ್ಡರ್ ಅಂತೇಳಿ ಕೊಟ್ಟೇವಲ್ಲ, ಈ ಟೈಪ್ ಓನ್ಲಿ ಸಾಫ್ಟ್ ಕಾಪಿ ಒಳಗಡೆ ಎಷ್ಟು ನಮಗೆ ಈ ಲೈನ್ ಬೇಕಾಗಿತ್ತು, ಹಾರ್ಡ್ ಕಾಪಿ ಒಳಗಡೆ ಬೇಡ ಅಂದಾಗ ವ್ಯೂ ಗ್ರೇಡ್ ಲೈನ್ಸ್ ಅನ್ನುವಂಥ ಈ ಆಪ್ಷನನ್ನು ನೀವು ಕ್ಲಿಕ್ ಮಾಡಬೇಕು. ದಟ್ಸ್ ಆಲ್, ತಿಳಿತಲ್ಲ. ನೆಕ್ಸ್ಟ್ ಏನಿದೆ ಬಾರ್ಡರ್ಸ್ ಆ್ಯಂಡ್ ಶೇಡಿಂಗ್ ಅಂತ ಹೇಳಿದೆ, ಜಸ್ಟ್ ಇದನ್ನು ಕ್ಲಿಕ್ ಮಾಡಿ. ಆಟೋಮೆಟಿಕ್ಲಿ ಏನಾಗುತ್ತೆ, ಇಲ್ಲೊಂದು ಟಾಸ್ಕ್ ಓಪನ್ ಆಗುತ್ತೆ. ಈ ಟಾಸ್ಕ್ ಒಳಗಡೆ ಇಲ್ಲಿ ಲೈನ್ ಸ್ಟೈಲು, ಕಲರು, ವಿಡ್ತು ಇದನ್ನು ಚೂಸ್ ಮಾಡ್ಬೋದು. ಇಲ್ಲಿದೆಯಲ್ಲ ಇಲ್ಲಿಯೂ ನೀವು ಚೂಸ್ ಮಾಡ್ಬೋದು, ಔಟ್ಸೈಡು ಚೂಸ್ ಮಾಡ್ಬೋದು. ಇಲ್ಲ ಇಲ್ಲಿ ಬಂದು ಜಾಸ್ತಿ ಸ್ಟೈಲ್ ಬೇಕಾಗಿತ್ತು ಅಂದಾಗ ಇಲ್ಲೂ ನೀವು ಏನು ಮಾಡ್ಬೋದು, ಯೂಸಸ್ ಮಾಡ್ಬೋದು. ದಟ್ಸ್ ಆಲ್, ಗೊತ್ತಲ್ಲ. ಈ ಟೈಪ್ ಏನಾಯಿತು, ಈ ಬಾರ್ಡರ್ಸ್ ಒಳಗಡೆ ಇದ್ದಂಥ ಎಲ್ಲ ಆಪ್ಷನು ಕಂಪ್ಲೀಟ್ ಆದವು. ದಟ್ಸ್ ಆಲ್. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಏನಿದೆಯಲ್ಲ ಇಲ್ಲಿದೆ ನೋಡಿ, ಈ ಆಪ್ಷನ್ಸು ನಾವು ಸ್ಟಡಿ ಮಾಡಿದ್ವಿ. ಈಗ ಯಾಕೆ ಈ ಡ್ರಾ ಟೇಬಲ್ ಇಲ್ಲೂ ಇದೆ, ಇಲ್ಲೂ ಯೂಸಸ್ ಮಾಡ್ಬೋದು ನೀವು. ಇಲ್ಲ ಇಲ್ಲಿ ಯೂಸಸ್ ಮಾಡ್ಬೋದು. ಈ ಟೈಪ್ ನೋಡಿ, ಈ ಟೈಪ್ ಒಂದು ಸಿಂಪಲ್ ಟೇಬಲ್ ಇದೆ ನಮ್ಮ ಕಡೆ. ಇವೆಲ್ಲ ಸ್ಟೈಲ್ಗಳನ್ನು ಅಪ್ಲೈ ಮಾಡೋದು ನಾನು ನಿಮ್ಗೆ ಹೇಳಿದ್ನಿ. ಓಕೆ,
ಇದು ಒಂದಾಯಿತು ಸ್ಟೈಲ್ ಅಪ್ಲೈ ಮಾಡುವ. ಇನ್ನೊಂದು ಅದಕ್ಕೆ ಯೂಸಸ್ ಆಗೋದು ಗೊತ್ತಾ, ಇಲ್ಲಿ ಕೆಲವೊಮ್ಮೆ ಏನಾಗುತ್ತೆ, ಈಗ ಇದೊಂದು ಸೆಲ್ ಇದೆ, ಈ ಸೆಲ್ ಒಳಗಡೆ ಏನಾಗಬೇಕು, ನಮಗೂ ಸೆಲ್ ಸ್ಪ್ಲಿಟ್ ಆಗಬೇಕು, ಒಂದು ಸೆಲ್ ಇದ್ದಿದ್ದೇನೆ ಆಗಬೇಕು, 2 ಸೆಲ್ ಆಗಬೇಕು. ಇಂಥ ಟೈಮ್ ಒಳಗಡೆ ಏನು ಮಾಡಿ ಇದನ್ನು ಹೈಟ್ ಸ್ವಲ್ಪ ಚೇಂಜಸ್ ಮಾಡಿ ಈ ಡ್ರಾ ಟೇಬಲ್ ಒಳಗಡೆ ಬಂದು ಇಲ್ಲಿ ಲೈನ್ ಸ್ಟೈಲ್ ಯಾವ ಟೈಪ್ ಬೇಕಲ್ಲ ಆ ಟೈಪ್ ಲೈನ್ ಸ್ಟೈಲ್ ಚೂಸ್ ಮಾಡಿ ಅದಕ್ಕೆ ಎಷ್ಟು ಬಿಡ್ತು ಬೇಕಲ್ಲ ಅಷ್ಟು ಬಿಡ್ತು. ಕಲರ್ ಬ್ಲ್ಯಾಕ್ ಇದೆ, ಬ್ಲ್ಯಾಕ್ ಚೂಸ್ ಮಾಡಿ ಇಲ್ಲೇನಿದೆಯಲ್ಲ ಇಲ್ಲಿಂದ ಒಂದು ಲೈನ್ ಒಂದು ಸೆಲ್ ಇದ್ದಿದ್ದನ್ನು 2 ಸೆಲ್ ಮಾಡ್ಬೋದು. ಈಗ 2 ಸೆಲ್ ಇದೆಯಲ್ಲ 2 ಸೆಲ್ ಇದ್ದಿದ್ದನ್ನು 4 ಸೆಲ್ ಮಾಡ್ಬೋದು. ನೋಡಿ ವಾಪಸ್ ಇಲ್ಲಿಂದ ಒಂದು ಲೈನ್ ಕಾಲಮ್ ಹಿಂಗೆ ಎಳಿಬೋದು ನೋಡಿ. ಇದು ಹೆಡ್ಡಿಂಗ್ 1, ಇವು 2 ಕಾಲಮ್ ಆಗುತ್ತೆ. ಇಲ್ಲಿ ಪಾಪ್ಯುಲೇಷನ್ ಅಂತ ಹೇಳ್ಕೊಡ್ಬೋದು, ಈ ಕಡೆ ಮೇಲು ಈ ಕಡೆ ಫಿಮೇಲು. ನೆಕ್ಸ್ಟ್ ಒನ್ ಇಲ್ಲಿಂದ ಇಲ್ಲಿ ಸ್ಪ್ಲಿಟ್ ಆಗಬೇಕು ಮತ್ತು ವಾಪಸ್ ಇದೆ. ನೆಕ್ಸ್ಟ್ ಈ ಸೆಲ್ ಒಳಗಡೆ 2 ಆಗಬೇಕು ಇದೆ. ನೆಕ್ಸ್ಟ್ ಈ ಸೆಲ್ ಒಳಗಡೆ 2 ಆಗಬೇಕು, ಇಲ್ಲ ಈ ಸೆಲ್ ಒಳಗಡೆ ಇಲ್ಲಿಂದ ಈ ಟೈಪ್ ಸ್ಪ್ಲಿಟ್ ಆಗಬೇಕು. ಈ ಟೈಪ್ ನೀವು ಕಾಂಪ್ಲಿಕೇಟ್ ಟೇಬಲ್ಸ್ ಇದ್ದಾಗ ಹಿಂಗೆ ಸ್ಪ್ಲಿಟ್ ಜಾಸ್ತಿ ಇದ್ದು ಅಂದಾಗ ಈ ಟೈಪ್ ಪೆನ್ಸಿಲೇ ಈಸಿಯೆಸ್ಟ್ ಆಗಿ ಈ ಟೈಪ್ ಸ್ಪ್ಲಿಟ್ ಮಾಡ್ಬೋದು ನೋಡಿ. ಈ ಟೈಪು ನೀವು ಏನು ಮಾಡ್ಬೋದು, ಈ ಡ್ರಾ ಟೇಬಲ್ ಅನ್ನೋಂಥ ಆಪ್ಷನನ್ನು ಯೂಸಸ್ ಮಾಡ್ಬೋದು. ನೆಕ್ಸ್ಟ್ ಆಪ್ಷನ್ ಬನ್ನಿ ಎರೇಜರ್ ಅಂತೇಳಿ. ಡ್ರಾ ಟೇಬಲು 1 ಸೆಲ್ ಇದ್ದಿದ್ದನ್ನು 2 ಸೆಲ್ ಮಾಡ್ತಲ್ಲ, ಇದೇನು ಮಾಡ್ತದೆ ಗೊತ್ತಾ, 2 ಸೆಲ್ ಇದ್ದಿದ್ದನ್ನು 1 ಸೆಲ್ ಮಾಡ್ತದೆ. ಎರೇಜರ್ ಅಂತೇಳಿ ಕ್ಲಿಕ್ ಮಾಡಿ ಯಾವುದೋ ಒಂದು ಲೈನ್ ಬೇಡಾಗಿತ್ತು. ಎಕ್ಸಾಂಪಲ್ ಇದು ಎಷ್ಟು ಸೆಲ್ ಇದೆ, ಈಗ 2 ಸೆಲ್ ಇದೆಯಲ್ಲ, ಇದೊಂದು ಸೆಲ್ಲು ಇದೊಂದು ಸೆಲ್ಲು, ಈ ಲೈನ್ ತೆಗೆದುಬಿಡಿ ಏನಾಗತ್ತೆ, ಈಗ ಅದು 2 ಸೆಲ್ ಇದ್ದಿದ್ದು 1 ಸೆಲ್ ಆಯಿತು. ಈ ಟೈಪ್ ನೀವು ಏನು ಮಾಡ್ಬೋದು, ಇದೊಂದು ಸೆಲ್ ಇದೆಯಲ್ಲ, ಈ ಲೈನ್ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನಾಗುತ್ತೆ ಈ ಟೈಪ್. ಇಲ್ಲಿ ನೋಡಿ ಇವು ಎಷ್ಟು ಸೆಲ್ ಅದಾವೆ, 4 ಸೆಲ್ ಅದಾವೆ. 4 ಸೆಲ್ಲು ನಮಗೂ ಹೋಗಿ 1 ಸೆಲ್ ಆಗಬೇಕಾಯ್ತು. ಈ ಟೈಪ್ ಲೆಫ್ಟ್ ಕ್ಲಿಕ್ ಪ್ರೆಸ್ ಮಾಡಿ ಈ ಟೈಪ್ ಸೆಲೆಕ್ಟೆಡ್ ಮಾಡಿ ಆಟೋಮೆಟಿಕ್ಲಿ 4 ಸೆಲ್ ಹೋಗಿ ಏನಾಯ್ತು ಇಲ್ಲಿ 1 ಸೆಲ್ ಆಯಿತು. ಈ ಟೈಪ್ ನೀವು ಬೇಕಾಗಿತ್ತು ಯಾವ ಒಂದು ಲೈನ್ ಬೇಡಲ್ಲ ಆ ಲೈನನ್ನು ಏನು ಮಾಡ್ಬೋದು, ಇಲ್ಲಿಂದ ಈ ಟೈಪ್ ನೀವು ಡಿಲೀಟು ಮಾಡ್ಬೋದು. ತಿಳಿದ ಇವು 2 ಆಪ್ಷನ್ಸು. ಈ ಟೈಪ್ ನಾವೇನು ಮಾಡ್ಬೋದು, ಈ ಡಿಸೈನ್ ಅನ್ನುವಂಥ ಟ್ಯಾಬನ್ನು ಸ್ಟಡಿ ಮಾಡ್ಬೋದು. ನೆಕ್ಸ್ಟ್ ಟ್ಯಾಬ್ ಬನ್ನಿ. ನೆಕ್ಸ್ಟ್ ಟ್ಯಾಬ್ ಏನಿದೆಲ್ಲ ಲೇಔಟ್ ಅಂತೇಳಿ ಒಂದಿದೆ, ಲೇಔಟ್ ಅಂತೇಳಿ ಜಸ್ಟ್ ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಲೇಔಟಿಗೆ ಬಂದ ಮೇಲೆ ವಾಪಸ್ ಏನು ಮಾಡಿ ಇಲ್ಲೊಂದು ಮತ್ತೊಂದು ಟೇಬಲ್ ಪ್ಲೇ ಮಾಡ್ತೇನೆ ನಾನು 5x5. ದೆನ್ ನೆಕ್ಸ್ಟ್ ಒಂದು ಇಲ್ಲಿ ಏನು ಮಾಡಿ ಟೆಸ್ಟನ್ನು ಫಿಲ್ ಮಾಡಿ ಈ ಟೈಪು ನೋಡಿ. ಈ ಟೈಪ್ ನಮ್ಮ ಕಡೆ ಒಂದು ಸಿಂಪಲ್ ಒಂದು ಟೇಬಲ್ ಇದೆ. ಈ ಟೇಬಲ್ ಒಳಗಡೆ ಏನಿದೆಲ್ಲ ಲೇಔಟ್ ಒಳಗಡೆ ನಿಮಗೆ ಇಲ್ಲಿ ಫಸ್ಟ್ ಆಪ್ಷನ್ ಸಿಗ್ತದೆ ಸೆಲೆಕ್ಟ್ ಅಂತೇಳಿ. ಸೆಲೆಕ್ಟ್ ಸೆಲ್ ಇದೆ, ಕಾಲಮ್ ಇದೆ, ರೋ ಇದೆ, ಟೇಬಲ್ ಇದೆ. ಏನು ಮಾಡ್ಬೋದು, ನೀವು ಯಾವ ಸೆಲ್ ಬೇಕಲ್ಲ ಆ ಸೆಲ್ ಒಳಗಡೆ ಕ್ಲಿಕ್ ಮಾಡಿ ಇಲ್ಲಿ ಸೆಲೆಕ್ಟ್ ಸೆಲ್ ಅಂತೇಳಿ ಅದೊಂದು ಸೆಲ್ ಏನಾಗುತ್ತೆ ಸೆಲೆಕ್ಟ್ ಆಗುತ್ತೆ. ವಾಪಸ್ ಈ ಟೈಪ್ ಕಾಲಮ್ ಸೆಲೆಕ್ಟೆಡ್ ಆಗಬೇಕಾಯಿತು. ಜಸ್ಟ್ ಯಾವ ಕಾಲಮ್ ಸೆಲೆಕ್ಟೆಡ್ ಆಗಬೇಕಲ್ಲ ಆ ಕಾಲಮ್ ಒಳಗಡೆ ಕ್ಲಿಕ್ ಮಾಡಿ ವಾಪಸ್ ಇಲ್ಲಿ ಬಂದು ಸೆಲೆಕ್ಟ್ ಕಾಲಮ್ ಅಂತೇಳಿ ಈ ಟೈಪ್ ಸೆಲೆಕ್ಟೆಡ್ ಆಗುತ್ತೆ. ವಾಪಸ್ ಈ ಟೈಪ್ ರೋ ಸೆಲೆಕ್ಟೆಡ್ ಮಾಡಬೇಕಾಯಿತು. ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ವಾಪಸ್ ಇಲ್ಲಿ ಏನು ಮಾಡಿ ಸೆಲೆಕ್ಟ್ ರೋ ಅಂತೇಳಿ ಈ ಟೈಪ್ ಸೆಲೆಕ್ಟೆಡ್ ಆಗುತ್ತೆ. ದೆನ್ ನೆಕ್ಸ್ಟ್ ಒಂದು ಏನಿದೆ ಹೋಲ್ ಟೇಬಲ್ ಸೆಲೆಕ್ಟೆಡ್ ಆಗಬೇಕಾಯಿತು. ಇಲ್ಲೇನು ಮಾಡಿ ಸೆಲೆಕ್ಟ್ ಟೇಬಲ್ ಅಂತೇಳಿ ಹೋಲ್ ಟೇಬಲ್ ಈ ಟೈಪ್ ಏನಾಗುತ್ತೆ ಸೆಲೆಕ್ಟೆಡ್ ಆಗುತ್ತೆ. ನೀವು ಇಲ್ಲೇ ಹೋಗಿ ಸೆಲೆಕ್ಟೆಡ್ ಮಾಡಬೇಕಂತ ಏನಿಲ್ಲ. ನೀವೇನು ಮಾಡ್ಬೋದು, ನಿಮಗೆ ಸೆಲ್ ಸೆಲೆಕ್ಟೆಡ್ ಆಗಬೇಕಾ ಇಲ್ಲೇನು ಮಾಡಿ ಡಬಲ್ ಕ್ಲಿಕ್ ಮಾಡಿ ಈ ಟೈಪ್ ನೀವು ಸೆಲ್ಲನ್ನು ಸೆಲೆಕ್ಟೆಡ್ ಮಾಡ್ಬೋದು. ನಿಮ್ಮ ಕಾಲಮ್ ಸೆಲೆಕ್ಟೆಡ್ ಆಗಬೇಕಾ ಲೆಫ್ಟ್ ಕ್ಲಿಕ್ ಪ್ರೆಸ್ ಮಾಡಿ ಈ ಟೈಪ್ ಕಾಲಮನ್ನು ನೀವು ಸೆಲೆಕ್ಟೆಡ್ ಮಾಡ್ಬೋದು. ನೋಡಿ ಮಲ್ಟಿ ಕಾಲಮ್ ಬೇಕಾ ಮಲ್ಟಿ ಕಾಲಮನ್ನು ಈ ಟೈಪ್ ಸೆಲೆಕ್ಟೆಡ್ ಮಾಡ್ಬೋದು. ನೆಕ್ಸ್ಟ್ ಒಂದು ಏನಿದೆಲ್ಲ ರೋ ಸೆಲೆಕ್ಟೆಡ್ ಆಗಬೇಕಾ ಈ ಟೈಪ್ ರೋ ಏನು ಮಾಡ್ಬೋದು ಸೆಲೆಕ್ಟೆಡ್ ಮಾಡ್ಬೋದು. ಈ ಟೈಪ್ ನೋಡಿ ಮಲ್ಟಿ ರೋ ಬೇಕಾ ಹಿಂಗೂ ಸೆಲೆಕ್ಟೆಡ್ ಮಾಡ್ಬೋದು. ಈಗ ಹೋಲ್ ಟೇಬಲ್ ಸೆಲೆಕ್ಟೆಡ್ ಆಗಬೇಕಾಯ್ತು. ಜಸ್ಟ್ ಈ ಸಿಂಬಲ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ಹೋಲ್ ಟೇಬಲ್ ಸೆಲೆಕ್ಟೆಡ್ ಆಗುತ್ತೆ. ಈ ಟೈಪ್ ನೀವು ಇಲ್ಲೂ ಸೆಲೆಕ್ಟೆಡ್ ಮಾಡ್ಬೋದು, ಇಲ್ಲ ಇಲ್ಲಿ ಬಂದು ಸೆಲೆಕ್ಟೆಡ್ ಮಾಡ್ಬೋದು. ನೆಕ್ಸ್ಟ್ ಆಪ್ಷನ್ ಬನ್ನಿ. ನೆಕ್ಸ್ಟ್ ಆಪ್ಷನ್ ಏನಿದೆಲ್ಲ ವ್ಯೂ ಗ್ರಿಡ್ ಲೈನ್ಸ್ ಅಂತ ಹೇಳಿದೆ. ಇದನ್ನು ನಾನು ಆಗಲೇ ನಿಮಗೆ ಡಿಸೈನ್ ಒಳಗಡೆ ಹೇಳೇನೆ, ಇನ್ನೊಮ್ಮೆ ಹೇಳ್ತೇನೆ ನೋಡಿ. ಸೆಲೆಕ್ಟೆಡ್ ಮಾಡಿ ಇಲ್ಲಿ ಡಿಸೈನ್ ಒಳಗಡೆ ಬಂದು ಬಾರ್ಡರ್ ಒಳಗಡೆ ಬಂದು ನೋ ಬಾರ್ಡರ್ ಅಂತ ಹೇಳಿದ್ವಿ. ಆಟೋಮೆಟಿಕ್ಲಿ ಏನಾಯ್ತು ಇಲ್ಲಿ ನಿಮ್ಗೆ ಲೈನ್ಸ್ಗಳು ಹೈಡ್ ಆದವು. ವಾಪಸ್ ನಿಮ್ಗೆ ಇಲ್ಲೇ ಸಾಫ್ಟ್ ಕಾಪಿ ಒಳಗಡೆ ಎಷ್ಟು ನಮ್ಗೆ ಲೈನ್ ಬೇಕಾಗಿತ್ತು, ಯಾಕೇಳಿ ನಾವು ಇನ್ನೂ ಅಡ್ಜಸ್ಟ್ಮೆಂಟ್ ಮಾಡೋದಿದೆ ಟೇಬಲ್ ಒಳಗಡೆ ಅಂದಾಗ ಸೆಲೆಕ್ಟೆಡ್ ಮಾಡಿ ಲೇಔಟ್ ಒಳಗಡೆ ಬನ್ನಿ. ಇಲ್ಲಿದೆಲ್ಲ ವ್ಯೂ ಗ್ರಿಡ್ ಲೈನ್ಸ್ ಅಂತೇಳಿ ಇದನ್ನು ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನಾಗತ್ತಿಲ್ಲ ಈ ಟೈಪ್ ಲೈನ್ ಶೋ ಮಾಡ್ತದೆ. ಅದು ನೋಡಿ ಗ್ರಿಡ್ ಲೈನ್ಸ್ ಇವು. ಈ ಗ್ರಿಡ್ ಲೈನ್ಸ್ ಏನು ಗೊತ್ತಾ, ಓನ್ಲಿ ಸಾಫ್ಟ್ ಕಾಪಿ ಒಳಗಡೆ ಎಷ್ಟು ನಿಮ್ಗೆ ಶೋ ಆಕಾವು, ಹಾರ್ಡ್ ಕಾಪಿ ಒಳಗಡೆ ಶೋ ಆಗಲ್ಲ. ಹೇಳಿದಾ? ನೆಕ್ಸ್ಟ್ ವಾಪಸ್ ಅಂಡು ಮಾಡಿ ವಾಪಸ್ ಏನಿದೆಲ್ಲ ಇಲ್ಲಿ ಬನ್ನಿ ಪ್ರಾಪರ್ಟೀಸ್ ಅಂತ ಹೇಳಿದೆ ನೋಡಿ. ಜಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ಏನಿದೆಲ್ಲ ಇಲ್ಲೇನು ಮಾಡ್ಬೋದು, ಟೇಬಲ್ ಅಲೈನ್ಮೆಂಟ್ ಅಪ್ಲೈ ಮಾಡ್ಬೋದು, ರೋದ್ ಹೈಟ್ ಚೇಂಜಸ್ ಮಾಡ್ಬೋದು, ಕಾಲಮಿನ ವಿಡ್ತ್ ಚೇಂಜಸ್ ಮಾಡ್ಬೋದು, ಸೆಲ್ ಒಳಗಡೆ ಅಲೈನ್ಮೆಂಟ್ಗಳನ್ನು ಅಪ್ಲೈ ಮಾಡ್ಬೋದು. ಹೇಳ್ತಾ ಇವೆಲ್ಲ ಆಪ್ಷನ್ಸ್ ಏನಿದೆ ನಿಮ್ಗೆ ಇಲ್ಲಿ ಔಟ್ಸೈಡ್ ಇದೆ. ಮುಂದೆ ನೆಕ್ಸ್ಟ್ ಹೇಳ್ತಾನೆ ನೋಡಿ. ನೆಕ್ಸ್ಟ್ ಆಪ್ಷನ್ ಏನಿದೆ ಇಲ್ಲಿ ಏನಿದೆ ಡಿಲೀಟ್ ಸೆಲ್ ಇದೆ, ಡಿಲೀಟ್ ಕಾಲಮ್ ಇದೆ, ಡಿಲೀಟ್ ರೋಸ್ ಇದೆ, ಡಿಲೀಟ್ ಟೇಬಲ್ ಇದೆ. ಈ ಡಿಲೀಟ್ ಸೆಲ್ ಏನು ಗೊತ್ತಾ, ಯಾವುದೇ ಒಂದು ಸೆಲ್ ನಿಮಗೆ ಡಿಲೀಟ್ ಆಗಬೇಕಾಯ್ತು, ಈ ಸೆಲ್ ನಂಗೆ ಡಿಲೀಟ್ ಆಗ ಡಿಲೀಟ್ ಸೆಲ್ ಅಂತ ಹೇಳಿ ಕ್ಲಿಕ್ ಮಾಡಿ ಈ ಡಿಲೀಟ್ ಸೆಲ್ ಒಳಗಡೆ ಏನಾಗುತ್ತೆ ನಿಮಗೆ ಇಲ್ಲಿ 2 ಆಪ್ಷನ್ಸ್ ಇರ್ತಾವೆ. ಫಸ್ಟ್ ಒಂದು ಇದೆ ನೋಡಿ ಶಿಫ್ಟ್ ಸೆಲ್ಸ್ ಲೆಫ್ಟ್ ಅಂತೇಳಿ ಒಂದಿದೆ, ಶಿಫ್ಟ್ ಸೆಲ್ಸ್ ಅಪ್ ಅಂತ ಹೇಳಿದೆ. ಈಗ ನಾ ಈ ಸೆಲ್ ಕ್ಲಿಕ್ ಮಾಡೇನಲ್ಲ, ಈ ಸೆಲ್ ಕ್ಲಿಕ್ ಮಾಡಿ ಶಿಫ್ಟ್ ಸೆಲ್ಸ್ ಲೆಫ್ಟ್ ಅಂತೇಳಿ ಈಗೇನಾಗತ್ತೇಳಿ ಓಕೆ ಅಂದ್ಬಿಟ್ಲೆ ಈ ಸೆಲ್ ಡಿಲೀಟ್ ಆಕೈತಿ. ಈ ಮುಂದಿದ್ದಂಥ ಸೆಲ್ಸ್ ಏನಕ್ಕವ ಹೇಳಿ ಲೆಫ್ಟ್ ಸೈಡ್ ಶಿಫ್ಟ್ ಆಗ್ತಾವೆ ನೋಡಿ. ಆಟೋಮೆಟಿಕ್ಲಿ ಏನಕ್ಕವು ಇವು ಮುಂದೆ ಬಂದು ನೋಡಿ. ಈ ಟೈಪ್ ನೀವು ಏನು ಮಾಡ್ಬೋದು ಶಿಫ್ಟ್ ಮಾಡ್ಬೋದು. ಇಲ್ಲ ನನಗೆ ಈ ಸೆಲ್ ಏನೋ ಡಿಲೀಟ್ ಆಗಬೇಕು, ಬಟ್ ಏನಾಗಬೇಕು ಈ ತೆಳಗಿದ್ದಂಥ ಸೆಲ್ಸ್ ಅಪ್ ಆಗಬೇಕು. ಇಂಥ ಸಿಚುವೇಶನ್ ಒಳಗಡೆ ಏನು ಮಾಡಿ ಡಿಲೀಟ್ ಸೆಲ್ಸ್ ಒಳಗಡೆ ಬಂದು ಇಲ್ಲಿ ಇದೆಯಲ್ಲ ಶಿಫ್ಟ್ ಸೆಲ್ಸ್ ಅಪ್ ಅಂತೇಳಿ ಇದನ್ನು ಕ್ಲಿಕ್ ಮಾಡಿ ಓಕೆ ಅಂತೇಳಿ ಓಕೆ ತೆಳಗಿದ್ದಂಥ ಸೆಲ್ಸ್ ಏನಾದ್ರು ಮ್ಯಾಗ್ ಬಂದು ನೋಡಿ. ಈ ಟೈಪ್ ನೀವು ಏನು ಮಾಡ್ಬೋದು ಶಿಫ್ಟ್ ಸೆಲ್ಸ್ ಅಪ್ ಮಾಡ್ಬೋದು, ಶಿಫ್ಟ್ ಸೆಲ್ಸ್ ಲೆಫ್ಟ್ ಅನ್ನುವಂಥ ಈ 2 ಆಪ್ಷನ್ ಅನ್ನು ಯೂಸಸ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಏನಿದೆ ಮತ್ತೆ ವಾಪಸ್ಸು ಡಿಲೀಟ್ ಎಂಟೈರ್ ರೋ ಅಂತ ಹೇಳಿದೆ, ಡಿಲೀಟ್ ಎಂಟೈರ್ ಕಾಲಮ್ ಅಂತ ಹೇಳಿದೆ. ಈ 2 ಆಪ್ಷನ್ಸ್ ಏನಿದೆಲ್ಲ ನಿಮ್ಗೆ ಇಲ್ಲಿ ಔಟ್ಸೈಡ್ ಇದೆ, ಇಲ್ಲಿ ಯೂಸಸ್ ಮಾಡ್ಬೋದು. ಇಲ್ಲಿದೆಲ್ಲ ಕಾಲಮ್ ರೋ ಅಂತೇಳಿ ಇಲ್ಲಿ ಯೂಸಸ್ ಮಾಡ್ಬೋದು. ಗೊತ್ತದಲ್ಲ?
ಇನ್ನು ನೋಡಿ ಯಾವ ಕಾಲಮ್ ನಿಮಗೆ ಡಿಲೀಟ್ ಆಗಬೇಕಲ್ಲ ಆ ಕಾಲಮ್ ಮೇಲೆ ಕ್ಲಿಕ್ ಮಾಡೋದು ಇಂಪಾರ್ಟೆಂಟ್ ಇಲ್ಲ. ಎಕ್ಸಾಂಪಲ್ ನನಗೆ ಈ ಕಾಲಮ್ ಡಿಲೀಟ್ ಆಗಬೇಕು, ಈ ಕಾಲಮ್ಯಾಗ ಹಿಂಗೆ ಕ್ಲಿಕ್ ಮಾಡಿ, ಇಲ್ಲ ಈ ಕಾಲಮನ್ನು ಈ ಟೈಪ್ ಸೆಲೆಕ್ಟೆಡ್ ಮಾಡಿ ಇಲ್ಲಿ ಬಂದು ಏನು ಮಾಡಿ ಡಿಲೀಟ್ ಕಾಲಮ್ಸ್ ಅಂತೇಳಿ ಕ್ಲಿಕ್ ಮಾಡಿ, ಆಟೋಮೆಟಿಕ್ಲಿ ಈ ಕಾಲಮ್ ಇಲ್ಲಿ ಇದ್ದಂಥದ್ದು ಏನಾಯ್ತು ಸೆಲೆಕ್ಟ್ ಮಾಡಿದ್ದು ಡಿಲೀಟ್ ಆಯಿತು. ಇದೇ ಸೇಮ್ ನಿಮಗೂ ಏನು ಮಾಡ್ಬೋದು, ನೀವು ಸೆಲೆಕ್ಟೆಡು ಮಾಡ್ಬೋದು, ಇಲ್ಲ ಹಿಂಗೆ ಕ್ಲಿಕ್ ಮಾಡಿ ಡಿಲೀಟ್ ಕಾಲಮ್ ಅಂತೇಳಿ ಆಟೋಮೆಟಿಕ್ಲಿ ಡಿಲೀಟ್ ಆಗುತ್ತೆ ಈ ಟೈಪ್. ನೆಕ್ಸ್ಟ್ ಒನ್ ಏನಿದೆಯಲ್ಲ ಮಲ್ಟಿ ಬೇಡ ಆಗಿತ್ತು, ಒಂದಕ್ಕಿಂತ ಹೆಚ್ಚಿಗೆ ಬೇಡ, ಹಿಂಗೆ ಕ್ಲಿಕ್ ಮಾಡಬೇಡಿ, ಅವಾಗ ಏನು ಮಾಡಿ ಹಿಂಗೆ ಸೆಲೆಕ್ಟೆಡ್ ಮಾಡಿ ಇಲ್ಲೇನು ಮಾಡಿ ಡಿಲೀಟ್ ಕಾಲಮ್ ಅಂತ ಈ ಟೈಪ್ ನೀವು ಏನು ಮಾಡ್ಬೋದು ಕಾಲಮನ್ನು ಡಿಲೀಟ್ ಮಾಡ್ಬೋದು. ರೋ ಬೇಡ ಆಗಿತ್ತು, ಯಾವ ರೋ ಬೇಡಲ್ಲ ಆ ರೋ ಮ್ಯಾಗ ಏನು ಮಾಡಿ ಈ ಟೈಪ್ ಕ್ಲಿಕ್ ಮಾಡಿ, ಇಲ್ಲ ಸೆಲೆಕ್ಟೆಡ್ ಮಾಡಿ ಡಿಲೀಟ್ ರೋಸ್ ಅಂತೇಳಿ ಆಟೋಮೆಟಿಕ್ಲಿ ಇಲ್ಲಿದ್ದಂಥ ರೋ ಏನಾಯಿತು ಡಿಲೀಟ್ ಆಯಿತು. ನೆಕ್ಸ್ಟ್ ಒಂದು ಇದು ಡಿಲೀಟ್ ಆಗಬೇಕಾಯ್ತು, ಇಲ್ಲೇನು ಮಾಡಿ ವಾಪಸ್ಸು ಡಿಲೀಟ್ ರೋಸ್ ಅಂತೇಳಿ ಆಟೋಮೆಟಿಕ್ಲಿ ಇದು ಡಿಲೀಟೆಡ್ ಆಗುತ್ತೆ. ಈ ಟೈಪ್ ನೀವು ಏನು ಮಾಡ್ಬೋದು ಕಾಲಮ್ ಆ್ಯಂಡ್ ರೋನ ಏನು ಮಾಡ್ಬೋದು ಡಿಲೀಟ್ ಮಾಡ್ಬೋದು. ತಿಳಿದಾ? ನೆಕ್ಸ್ಟ್ ಆಪ್ಷನ್ ಏನಿದೆಲ್ಲ ಡಿಲೀಟ್ ಟೇಬಲ್ ಅಂತ ಹೇಳಿದೆ. ಡಿಲೀಟ್ ಟೇಬಲ್ ಏನು ಹೋಲ್ ಟೇಬಲ್ ಡಿಲೀಟೆಡ್ ಆಗಬೇಕಾಯ್ತು, ಸೆಲೆಕ್ಟೆಡ್ ಮಾಡಿ ಹೋಲ್ ಟೇಬಲನ್ನು ಸೆಲೆಕ್ಟೆಡ್ ಮಾಡಿ ಒಂದು ಇಲ್ಲ ಯಾವುದೋ ಸೆಲ್ ಒಳಗಡೆ ಜಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ಬಂದು ಡಿಲೀಟ್ ಟೇಬಲ್ ಅಂತ ಹೇಳ್ಬಿಡಿ ಹೋಲ್ ಟೇಬಲ್ ಡಿಲೀಟ್ ಆಗುತ್ತೆ, ವಾಪಸ್ ಬೇಕಂದ ಗಂಡು ಮಾಡಿ. ಈ ಟೈಪ್ ನೀವು ಏನು ಮಾಡ್ಬೋದು ಡಿಲೀಟ್ ಆಪ್ಷನ್ ಒಳಗಡೆ ಇದ್ದಂಥ ಈ ಎಲ್ಲ ಆಪ್ಷನ್ಸ್ಗಳನ್ನು ಸ್ಟಡಿ ಮಾಡ್ಬೋದು. ನೆಕ್ಸ್ಟ್ ಒಂದು ಬನ್ನಿ ಇಲ್ಲಿದೆ ನೋಡಿ ಇನ್ಸರ್ಟ್ ಅಬೌವ್ ಬಿಲೋ ಲೆಫ್ಟ್ ರೈಟ್ ಅಂತ ಹೇಳಿದೆ. ಈ 4 ಆಪ್ಷನ್ಸ್ ಏನು ಗೊತ್ತಾ, ನಿಮ್ಮ ಒಂದು ಟೇಬಲ್ ಒಳಗಡೆ ನೀವು ಜಾಸ್ತಿ ಕಾಲಮ್ಸ್ ಬೇಕು ರೋಸ್ ಬೇಕಂದಾಗ ಈ 4 ಆಪ್ಷನ್ಸ್ಗಳನ್ನು ಯೂಸಸ್ ಮಾಡ್ಬೋದು. ಯಾವ ಟೈಪು, ಈಗ ಎಕ್ಸಾಂಪಲ್ ಫಸ್ಟ್ ನಿಮಗೆ ನ್ಯೂ ಕಾಲಮ್ ಬೇಕಾಗಿತ್ತು, ಇನ್ನೊಂದು ನ್ಯೂ ಕಾಲಮ್ ಎಲ್ಲಿ ಬೇಕು ಅನ್ನೋದನ್ನು ಫಸ್ಟ್ ಥಿಂಕ್ ಮಾಡಿ. ಎಕ್ಸಾಂಪಲ್ ನನಗೀಗ ನ್ಯೂ ಕಾಲಮ್ ಎಲ್ಲಿ ಬೇಕು ಗೊತ್ತಾ, ಈ ಕಾಲಮ್ ಆದಮೇಲೆ ಒಂದು ನ್ಯೂ ಕಾಲಮ್ ಬೇಕು, ಇಲ್ಲ ಈ ಕಾಲಮಿನ ಮೊದಲು ಒಂದು ನ್ಯೂ ಕಾಲಮ್ ಬೇಕು. ಇಂಥ ಸಿಚುವೇಶನ್ ಒಳಗಡೆ ಇಲ್ಲಿ ಕ್ಲಿಕ್ ಮಾಡಿದ್ವಿ ಈ ಕಾಲಮ್ ಆದಮೇಲೆ ಬೇಕಂದಾಗ ಏನು ರೈಟ್ ಸೈಡ್ ಅಂತೇಳಿ ಇಲ್ಲಿದೆಲ್ಲ ರೈಟ್ ಅಂತೇಳಿ ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನಾಗುತ್ತೆ ಹೇಳಿ ಈಗ ಒಂದು ನ್ಯೂ ಕಾಲಮ್ ಆ್ಯಡ್ ಆಗುತ್ತೆ. ಇದೇ ಸೇಮ್ ನೀವು ಲೆಫ್ಟ್ ಅಂತ ಹೇಳಿ ಚೂಸ್ ಮಾಡ್ಬೋದು, ಬಟ್ ಇಲ್ಲಿ ಕ್ಲಿಕ್ ಮಾಡಂಗಿಲ್ಲ, ಅವಾಗ ಏನು ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿ ಈ ಒಂದು ಕಾಲಮಿನ ಈ ಸೈಡ್ ಬೇಕಲ್ಲ, ಈ ಸೈಡ್ ಬೇಕಂದಾಗ ಏನು ಮಾಡಬೇಕು ಲೆಫ್ಟ್ ಅಂತೇಳಿ ಕ್ಲಿಕ್ ಮಾಡಬೇಕು. ಇಲ್ಲಿ ಲೆಫ್ಟ್ ಅಂತ ಹೇಳಿದೆಯಲ್ಲ ಈ ಲೆಫ್ಟ್ ಅಂತೇಳಿ ಕ್ಲಿಕ್ ಮಾಡಿ ಅದರ ಜಾಗಕ್ಕೆ ಏನಾಯಿತು ಮತ್ತೊಂದು ನ್ಯೂ ಕಾಲಮ್ ಬಂದು. ಮೀನ್ಸ್ ನೀವು ಕ್ಲಿಕ್ ಮಾಡೋದು ಇಂಪಾರ್ಟೆಂಟ್ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡಿದ್ವಿ ರೈಟ್ ಅಂತೇಳಿ ಕೊಡಬೇಕು, ನಾವು ಬೈ ಚಾನ್ಸ್ ಇಲ್ಲಿ ಕ್ಲಿಕ್ ಮಾಡಿದ್ವಿ ಲೆಫ್ಟ್ ಅಂತೇಳಿ ಕೊಡಬೇಕು. ಈ ಟೈಪ್ ನೀವು ಎಷ್ಟು ಕಾಲಮ್ಸ್ ಬೇಕಲ್ಲ ಅಷ್ಟು ಕಾಲಮ್ಸ್ಗಳನ್ನು ಇಲ್ಲಿ ಜಾಸ್ತಿ ಮಾಡ್ಬೋದು. ಈ ಟೈಪ್ ನೋಡಿ ಎಷ್ಟು ಕಾಲಮ್ ಬೇಕಲ್ಲ ಅಷ್ಟು ಕಾಲಮ್ಸ್ಗಳನ್ನು ಈ ಟೈಪ್ ಜಾಸ್ತಿ ಮಾಡಿ. ರೋನು ಆದ ಸೇಮ್ ರೋ, ಈ ಎಕ್ಸಾಂಪಲ್ ನಾನು ಈ ರೋ ಆದಮೇಲೆ ನಡು ಒಂದು ಬೇಕಾಗಿತ್ತು ನನಗೆ, ಇಲ್ಲಿ ತಳಗೆ ಬೇಕಲ್ಲ ನಾ ಇಲ್ಲಿ ಕ್ಲಿಕ್ ಮಾಡೇನೆ ಈ ರೋ ತಳಗಡೆ ಬೇಕಾಗಿತ್ತು, ಅವಾಗ ಏನು ಮಾಡಿ ಬಿಲೋ ಅಂತ ಹೇಳಿ ಆಟೋಮೆಟಿಕ್ಲಿ ಏನಾಯ್ತಿಲ್ಲ ಇಲ್ಲಿ ಒಂದು ನ್ಯೂ ರೋ ಬಂದು. ಇದೇ ಸೇಮ್ ನೀವೇನು ಮಾಡ್ಬೋದು ಇಲ್ಲಿ ಕ್ಲಿಕ್ ಮಾಡಿದ್ವಿ ಬೈ ಚಾನ್ಸ್ ಈ ರೋ ಅಬೌವ್ ಬೇಕಲ್ಲ, ಅಬೌವ್ ಅಂದಾಗ ಏನು ಮಾಡಿ ಇಲ್ಲಿ ಅಬೌವ್ ಅಂತ ಹೇಳಿ ಚೂಸ್ ಮಾಡಿ. ಈ ಟೈಪ್ ನೀವೇನು ಮಾಡ್ಬೋದು ಎಷ್ಟು ರೋ ಬೇಕಲ್ಲ ಅಷ್ಟು ರೋಗಳನ್ನು ತೊಗೋಬೋದು. ಇಲ್ಲಿ ತಳಗಡೆ ಬೇಕಾಗಿತ್ತು, ತಳಗಡೆ ಬೇಕಂದಾಗ ಏನಿದು ಬಿಲೋ ಅಂತೇಳಿ ಬಿಲೋ ಈ ಟೈಪ್ ನೀವು ಏನು ಮಾಡ್ಬೋದು ಜಾಸ್ತಿ ಕಾಲಮ್ಸ್ಗಳನ್ನು ಜಾಸ್ತಿ ರೋಸ್ಗಳನ್ನು ಬೇಕಂದಾಗ ಈ 4 ಆಪ್ಷನ್ಸ್ಗಳನ್ನು ಯೂಸಸ್ ಮಾಡ್ಬೋದು. ಬಟ್ ನೀವು ಕ್ಲಿಕ್ ಮಾಡೋದು ಇಂಪಾರ್ಟೆಂಟು, ನಿಮ್ಗೆ ಎಲ್ಲಿ ಕಾಲಮ್ ಬೇಕು ಎಲ್ಲಿ ರೋ ಬೇಕು ಅನ್ನೋದನ್ನು ನೀವು ಕ್ಲಿಕ್ ಮಾಡೋದು ಇಂಪಾರ್ಟೆಂಟು. ತಿಳಿದಲ್ಲ? ಸೊ ಬೇಡ ಅಂದಾಗ ಏನು ಮಾಡ್ಬೋದು ವಾಪಸ್ ಇದನ್ನು ಡಿಲೀಟು ಮಾಡ್ಬೋದು. ಇವಿಷ್ಟು ಕಾಲಮ್ ಬೇಡ ನನಗೆ ಯೂಸಸ್ ಇಲ್ಲ ಬೇಕಂತೇಳಿ ತೊಗೊಂಡಿದ್ದೀನಿ, ಆಮೇಲೆ ಬೇಡ ಅನ್ನಿಸ್ತು ಡಿಲೀಟ್ ಕಾಲಮ್ ಅಂತೇಳಿ ಕಾಲಮ್ ಡಿಲೀಟ್ ಆಗೋದು. ದೆನ್ ನೆಕ್ಸ್ಟ್ ಇದು ಒಂದು ರೋ ಬೇಡ ಅಂದಾಗ ಇದನ್ನು ಕ್ಲಿಕ್ ಮಾಡಿ ಡಿಲೀಟ್ ರೋ ಅಂತೇಳಿ ಡಿಲೀಟ್ ಆಗೋದು. ಉಷ್ಟು ಬೇಡಾಗಿತ್ತು ಅಂದಾಗ ಸೆಲೆಕ್ಟೆಡ್ ಮಾಡಿ ಈ ಟೈಪ್ ಡಿಲೀಟ್ ರೋ ಅಂತೇಳಿ ಉಷ್ಟು ರೋಸ್ ಏನಕ್ಕೋ ನಿಮಗಿಲ್ಲಿ ಡಿಲೀಟ್ ಆಗ್ತಾವೆ. ಈ ಟೈಪ್ ನೀವು ಬೇಕಂದಾಗ ತೊಗೊಳ್ಬೋದು, ಬೇಡ ಅಂದಾಗ ವಾಪಸ್ಸು ಡಿಲೀಟು ಮಾಡ್ಬೋದು. ದಟ್ಸ್ ಆಲ್. ತಿಳಿದಲ್ಲ? ನೋಡಿ ನೆಕ್ಸ್ಟ್ ಆಪ್ಷನ್ ಏನಿದೆಯಲ್ಲ ಮರ್ಜ್ ಸೆಲ್ ಅಂತೇಳಿ, ಬಟ್ ಮರ್ಜ್ ಸೆಲ್ ಏನಾಗಿದೆ ಇಲ್ಲಿ ಡಿಜೇಬಲ್ ಆಗಿದೆ. ಇದು ಎನೇಬಲ್ ಆಗಬೇಕಂದಾಗ ಏನು ಮಾಡಬೇಕು